ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದ್ತಾ ಇರುವಂತಹ ಪುಸ್ತಕ ಭೈರಪ್ಪ ಅವರ ನೆಲೆಯನ್ನ ಓದ್ತಾ ಇದ್ದೀವಿ. ಈಗ ಕಳೆದ ಬಾರಿ ಅದೇ ಪಾರ್ವತಮ್ಮ ತನಗೆ ಒಂದು ಮಗು ಬೇಕು ಅಂತ ಜವರಾಯ ಹತ್ರ ಕೇಳ್ಕೊಂಡಾಗ ನಡೆದಂತ ಸಂಭಾಷಣೆಗಳನ್ನ ನಾವು ನೋಡಿದ್ವಿ. ಅದನ್ನ ಇವರು ಓದುವುದನ್ನ ನಾವು ನೋಡಿದ್ವಿ. ಕಾಳೇಗೌಡರು ಕಾಳಪ್ಪನವರು ಬೆಳಗ್ಗೆ 9 ಗಂಟೆಯ ಹೊತ್ತಿಗೆ ಆಟೋ ಮಾಡಿಕೊಂಡು ತೋಟದ ಮನೆಗೆ ಬಂದಾಗ ಅವರ ಅಕ್ಕ ತಿಮ್ಮು ಮತ್ತು ಭಾವ ಇದ್ದರು. ನಿನ್ನ ನೋಡ್ಕೊಂಡು ಹೋಗೋಣ ಅಂತ ರಾತ್ರಿ ಉಳಿದರೆ ಪುಣ್ಯಾತ್ಮ ಬರಲೇಬಾರ್ದೆ ಎಂದಾಗ ಇವರಿಗೆ ಅವಳು ತಮ್ಮದೇ ಪ್ರತಿರೂಪದಂತೆ ಕಂಡಳು. ತುಸು ನೀಳ ಆದರೆ ಅಗಲವಾದ ಕಪ್ಪು ಮುಖ, ಒಂದೂ ಬೀಳದ ಹೊಳೆಯುವ ಬಿಳಿ ಹಲ್ಲುಗಳು, ಸೆಣಬಿಗಿಂತ ಬೆಳ್ಳನೆಯ ಒತ್ತು ತಲೆ ಕೂದಲು, ಕಪ್ಪು ಮುಖದ ಮೇಲೆ ಎದ್ದು ಕಾಣುವ ಅಗಲವಾದ ಕುಂಕುಮ. ನಮಗಿಂತ 3 ವರ್ಷಕ್ಕೆ ದೊಡ್ಡವಳು. ಭಾವನವರಿಗೂ ಹಲ್ಲು ಬಿದ್ದಿಲ್ಲ. ಸುಬ್ಬಲಕ್ಷ್ಮಿ ನಮ್ಮ ಭಾವನ ಕಡೆ ನೆಂಟಲ್ವೇ, ಬೆಸದಿನ ಅಂತ ನಿನ್ನೆ ಬಂದೆವು. ಅರಿಶಿನ ಕುಂಕುಮ ಹೂವು ಸೀರೆ ಕೊಡೋಕೆ. ಪಾಪ ಇವತ್ತಿಗೆ 4 ದಿನಕ್ಕೆ ಬರಿ ಕೈ ಬರಿ ಹಣೆ ಆಗುತ್ತೆ. ರಾತ್ರಿ ಯಾಕೆ ಬರ್ಲಿಲ್ಲ, ಎಲ್ಲಿದ್ದೆ ಎಂದು ಮುಂತಾಗಿ ಯಾರೂ ಕೇಳಲಿಲ್ಲ. ಮನೆಯಲ್ಲಿ ಇದ್ದವರಲ್ಲದೆ ಇನ್ನೂ 5-6 ಜನ ಹೆಂಗಸರಿದ್ದರು. ಅವರೆಲ್ಲ ಮುತ್ತೈದೆತನ ಕಳೆದುಕೊಳ್ಳುವ ಹೆಂಗಸಿಗೆ ಕೊನೆಯದಾಗಿ ಮಂಗಳ ದ್ರವ್ಯ ಕೊಡಲು ಬಂದವರಿರಬೇಕು ಅಥವಾ ತಿಥಿಗೆ ಜಮಾಯಿಸಿದವರಿರಬೇಕು ಎಂದು ಅರ್ಥ ಮಾಡಿಕೊಂಡರು. ಇವರು ಬಂದ ಮೇಲೆ ತಿಮ್ಮು ಮತ್ತು ಭಾವ ಹೊರಡುವ ಆತುರ ತೋರಿದರು. ನೋಡು, ನಿಮ್ಮ ಭಾವ ಧರ್ಮೋದಕ ಕೊಡೋಕೆ 10ನೇ ದಿನ ಬರ್ತಾರೆ. ನನಗೆ ಬರೋಕ್ಕಾಗೋಲ್ಲ. ನೀನು ಹೇಗೋ ವೈಕುಂಠದ ತನಕ ಇರ್ತೀಯ, ಆಮೇಲೆ ಊರಿಗೆ ಬಂದು ಹೋಗು. ಬರೀ ಅಂದ್ರೆ ಆಗೋಲ್ಲ. ಜವರಾಯಿ ನಿನ್ನ ವಯಸ್ಸಿನವನು ಸತ್ ಮೇಲೆ ನಮಗಿಂತ ದೊಡ್ಡೋಳು ನಂದಿನ್ಯಾವ ಖಾತ್ರಿ? ನೀನು ಬಂದೇ ಹೋಗ್ಬೇಕು ನನ್ನಾಣೆ. ಸೂತಕದ ಮನ್ಲಿ ಏನ್ ಹೇಳೋ ವಿಷಯವಲ್ಲ. ಇವಳು ಏನು ಹೇಳುತ್ತಾಳೆಂದು ಇವರಿಗೆ ತಕ್ಷಣ ಹೊಳೆಯಿತು. ತಿಮ್ಮು ಯಾವತ್ತೂ ತಮ್ಮನಿಂದಾಗಲಿ ತವರು ಮನೆಯಿಂದಾಗಲಿ ಏನನ್ನು ಕೇಳಿದವಳಲ್ಲ. ತಾವು ಎಲ್ಲಿದ್ದರೂ ಗೌರಿ ಹಬ್ಬಕ್ಕೆ 200 ರೂಪಾಯಿ ಕಳುಹಿಸುವುದು ಇವರು ಇದುವರೆಗೂ ಮರೆತಿಲ್ಲ. ತವರು ಮನೆಯಿಂದ ಅರಶಿನ ಕುಂಕುಮ ಬರುತ್ತಿದೆ ಎಂಬ ಸಂತೋಷವಂತೂ ಅವಳಿಗಿದೆ. ಅಷ್ಟರಲ್ಲಿ ಹತ್ತಿರ ಬಂದ ಭಾವ ಎಂದರು, ನಮಗೇನು ಸೂತಕವಿಲ್ಲ, ನಾವು ಹೇಗೂ ಬಸ್ ಹತ್ಬೇಕಲ್ಲ. ಕಾಳು ಹಾಸನಕ್ಕೆ ಬರ್ಲಿ, ಅಲ್ಲಿ ಮಾತಾಡೋಣ. ಅವರಿಬ್ಬರು ಹಾಸನದ ಬಸ್ ಸ್ಟ್ಯಾಂಡ್ನವರೆಗೆ 2 ಮೈಲಿ ಇರುವ ಗ್ವಾಪಾಳದ ದಾರಿ ನಡೆಯಲು ಸಿದ್ಧ. ಆದರೆ ಇವರಿಗೆ ಬಿಸಿಲೆನ್ನಿಸಿತು. ರೈಲ್ವೆ ಗೇಟಿನ ಹತ್ತಿರ ಸಿಕ್ಕಿದ ಒಂದು ಕುದುರೆ ಗಾಡಿಯಲ್ಲಿ ಕೂತು ಗುಂಡಪ್ಪನವರ ಹೋಟೆಲಿನ ರೂಮಿಗೆ ಹೋದರು. ನಾಳೆ ಬಸ್ಸಿಗೆ ಹೋಗೋರಂತೆ, ಇಲ್ಲಿರಿ ಇವರು ಬಲವಂತ ಮಾಡಿದರು. 2ನೇ ಮಗ ಸುಬ್ಬರಾಮುವಿನ ಮಗುಗೆ ಹುಷಾರಿಲ್ಲ. ನೀನು ಹೇಳಿದ್ಮೇಲೆ ಈಗ ಇದ್ದು ಸಂಜೆಯ ಬಸ್ಸಿಗೆ ಹೋಗಲೇಬೇಕು. ತಿಮ್ಮು ಹಠ ಹಿಡಿದಳು. ಭಾವನವರು ಹೋಟೆಲ್ನಲ್ಲಿ ಊಟ ಮಾಡುತ್ತಾರೆ, ಮಡಿಯಲ್ಲೇ ಬೇರೆ ಮಾಡಿಸುವುದಾಗಿ ಗುಂಡಪ್ಪನವರೇ ಬಂದು ಹೇಳಿದರು. ತಿಮ್ಮು ಒಪ್ಪಲಿಲ್ಲ. ಹಾಗಾದ್ರೆ ನಮ್ಮನೆಗೆ ಬಂದು 3 ಜನವೂ ಊಟ ಮಾಡಿ ಎಂದ ಮೇಲೆ ಒಪ್ಪಿದಳು. ಅವಳಿಗೆ ಊಟ ಆಗಲೇ ಬೇಕೆಂದಿಲ್ಲ. ನಾಳೆ 4 ಬಾಳೆಹಣ್ಣು, 1 ಎಳನೀರಾದರೆ 1 ದಿನ ಕಳಿಬಹುದು. ಗುಂಡಪ್ಪನವರು ಕೆಳಗೆ ಹೋದ ಮೇಲೆ ಅವಳು ನೇರವಾಗಿ ವಿಷಯಕ್ಕೆ ಬಂದಳು. ಈಗ 6 ವರ್ಷದ ಹಿಂದೆ ಕಾಳಪ್ಪನವರು ಅವಳ ಊರು ಹಾರನಹಳ್ಳಿಗೆ ಹೋಗಿದ್ದಾಗ ಅವಳ ನೆಂಟರ ಕಡೆಯ ವೆಂಕಟಲಕ್ಷ್ಮಿಯನ್ನು ನೋಡಿರಲಿಲ್ವೇ? ಹಾಸನದಲ್ಲಿ ಹೈಸ್ಕೂಲ್ ಹೆಡ್ ಮೇಡಮ್ ಆಗಿದ್ದಾಳೆ. ವಾಸ್ತವವಾಗಿ ಅವಳು ಇವರನ್ನು ಚೆನ್ನಾಗಿ ನೋಡಿದ್ದಳೆ ಹೊರತು ಇವರು ಅವಳನ್ನು ಗಮನಿಸಿರಲಿಲ್ಲ. ನೋಡಿ, 6 ವರ್ಷವಾದರೂ ಅವಳಿಗೆ ನಿನ್ಮೇಲೆ ಅಷ್ಟು ಇಷ್ಟವಿದೆ. ನಿನ್ನನ್ನೇ ಮಾಡ್ಕತೀನಿ ಅಂತಿದ್ದಾಳೆ ಅವಳಮ್ಮನ ಕೈಲಿ. ತಿಮ್ಮು, ನನಗೆ ಅವರ ನೆನಪೇ ಇಲ್ಲ. ಅಲ್ಲದೆ ಅವರು ನನ್ನನ್ನು ನೋಡಿದಾಗ ನಾನು ತಲೆಗೆ ಕರಿ ಬಣ್ಣ ಹಚ್ಕೋತಿದ್ದೆ. ಈಗ ನೋಡು, ನಿನ್ ತಲೆ ಹೆಚ್ಚು ಬಿಳುಪೋ ನನ್ನದು ಹೆಚ್ಚೋ ಬಿಳುಪೋ ಅಂತ ಸ್ಪರ್ಧೆ ಹೂಡಿದೆ ಅಂತ ಕಾಳಪ್ಪನವರು ನಕ್ಕರು. ಏನಯ್ಯ ನೀನು ಹೇಳೋದು? ಭಾವನವರು ಬಾಯಿ ಹಾಕಿದರು. ವೆಂಕನಿಗೆ 40, ನಿನಗೆ 60. 20 ವರ್ಷ ಯಾವ ದೊಡ್ಡ ವ್ಯತ್ಯಾಸ? ಹಾಗೆ ನೋಡಿದ್ರೆ ಅಷ್ಟು ವ್ಯತ್ಯಾಸ ಇರಲೇಬೇಕು. ಸುಮ್ಮನೆ ಒಪ್ಪಿಕೋ. ತಾಳಿ ಕಟ್ಟಿದ ವರ್ಷವೇ ನಾನು ಸತ್ರೆ ಪಾಪ ವಿನಾಕಾರಣ ಅವರ ಕುಂಕುಮವೂ ಹೋಗುತ್ತಲ್ವೇ ಭಾವ? ಥೂ, ಬಿಡ್ತು ಅನ್ನು. ಅಕ್ಕ ತಡೆದಳು. ಸಾಯೋ ಮಾತು ಯಾಕೆ ಆಡ್ಬೇಕು? 60 ಮೇಲೆ ಮದುವೆಯಾಗಿ ಮಕ್ಕಳೋದವರು ಎಷ್ಟು ಜನ ಇಲ್ಲ? ಇಷ್ಟೆಲ್ಲ ಸಂಪಾದನೆ ಮಾಡಿದ್ಯಾ? ನೀನ್ ಎಷ್ಟು ಉಳಿಸಿದ್ಯಾ? ಎಷ್ಟು ಖರ್ಚು ಮಾಡಿದ್ಯಾ? ನಾನು ಯಾವತ್ತೂ ಕೇಳಿಲ್ಲ. ತವ್ರ ಮನೆ ಅಂತ ಒಂದು ಪೊಟ್ಟಣ ಅರಿಶಿನ, 1 ಬುಟ್ಟು ಕುಂಕುಮ ಕಳಿಸಿದರೆ ಸಾಕು, ನನ್ನ ಜೀವ ಇರೋ ತನಕ. ಆದ್ರೆ ನಿನ್ ಕಾಲಕ್ಕೆ ನನ್ನ ತವರು ಕೊನೆಯಾಗ್ಬೇಕೆ ಎನ್ನುವಾಗ ತಿಮ್ಮುವಿನ ಕಣ್ಣಿನಲ್ಲಿ ನೀರು ಬಂತು. ಕಾಳಪ್ಪನವರಿಗೆ ಕಸಿವಿಸಿಯಾಯಿತು. ಭಾವ ಎಂದರು, ಇನ್ನೊಂದು ವಿಷಯ ಯೋಚನೆ ಮಾಡೋ. ಜವರಾಯಿ ಮಗ ಅಪ್ಪ ಇರೋವಾಗ ದುಡ್ಡು ಪಟ್ಟು ಕಳಿಸ್ತಿರ್ಲಿಲ್ವಂತೆ. ಆದರೂ ಸತ್ತ ಸುದ್ದಿ ತಿಳಿದ ತಕ್ಷಣ ಓಡಿ ಬಂದು ಬೆಂಕಿ ಕೊಟ್ಟ. ಕ್ರಮವಾಗಿ 7ನೇ ದಿನದಿಂದ ಕರ್ಮ ಮಾಡಿ ಪ್ರೇತ ಮುಕ್ತಿ ಮಾಡ್ತಾನೆ. ಅಂಥ ಒಬ್ಬ ಮಗನಿಲ್ಲದೆ ನೀನು ಸತ್ರೆ ಏನು ಸಾರ್ಥಕ? ವೆಂಕ ನನ್ನ ಅಣ್ಣನ ಮಗಳು, ಅವಳಿಗೆ ಒಂದು ಮದುವೆ ಆಗ್ಲಿ ಅಂತ ನಾನು ಈ ಮಾತು ಹೇಳ್ತಿಲ್ಲ ತಿಳ್ಕ. ಮಗುವ ಶ್ರಾದ್ದ ಪಿಂಡ ಮೊದಲಾದ ವಿಷಯಗಳಲ್ಲಿ ತಿಮ್ಮುವಿನ ಕೈಲಾಗಲಿ ಭಾವನ ಕೈಲಾಗಲಿ ವಾದಕ್ಕಿಳಿಯುವುದು ಸೂಕ್ತವಲ್ಲ ಎಂದವರಿಗೆ ಗೊತ್ತಿತ್ತು. ಆದ್ದರಿಂದ ಯಾವ ಮಾತು ಆಡಲಿಲ್ಲ. ಭಾವನೆ ಹೇಳಿದರು, ಈಗ ರಜಾ, ವೆಂಕ ಹಾರನಹಳ್ಳಿಗೆ ಬಂದಿದ್ದಾಳೆ.
ನೀನು ಯೋಚನೆ ಮಾಡು. ನಿನ್ನ ಹತ್ತಿರ ಇರೋ ದುಡ್ಡಿನ ಲೆಕ್ಕ ಹಾಕಿ ಅವಳೇನು ನಿನ್ನನ್ನು ಒಪ್ಪಲಿಲ್ಲ. ಧರ್ಮೋದಕದ ದಿನ ನಾನು ಬರ್ತೀನಲ್ಲ, ಆಗ ಮಾತಾಡೋಣ. ವೈಕುಂಠವಾದ ಮೇಲೆ ಬಂದು ಹೋಗು. ಆಮೇಲೆ ನೀನಿನ್ನು ಸಿಕ್ಕೋದು ಯಾವಾಗ್ಲೂ. ಇವರು ಮನಸ್ಸಿನಲ್ಲೇ ನಕ್ಕರು, ಆದರೂ ಮಾತನಾಡಲಿಲ್ಲ. ಭಾನುವಾರದಿಂದ ಕರ್ಮದ ಚಟುವಟಿಕೆ ಆರಂಭವಾಯಿತು. ವಾಸ್ತವವಾಗಿ ನಡುವಣ ಈ 3 ದಿನ ಮನೆಯಲ್ಲಿ ಸಾವಿನ ಶೂನ್ಯ ಕವಿದಿತ್ತು. ಶನಿವಾರ ಸಂಜೆ ಕುಮಾರ ಮಾಲತಿಯರು ಹಿಂದಿರುಗಿದುದು ಮಾತ್ರವಲ್ಲ, ಜವರಾಯಿಯ ಜ್ಞಾತಿಗಳ ಪೈಕಿ ಸುಬ್ಬಲಕ್ಷ್ಮಿಯ ತವರಿನ ಪೈಕಿ ಒಟ್ಟು 10-12 ನೆಂಟರು ಸೇರಿದುದು ಮಾತ್ರವಲ್ಲ, ಶನಿವಾರ ರಾತ್ರಿ ಪುಟ್ಟಯ್ಯ ಜೋಯಿಸರು ಬಂದ ತಕ್ಷಣ ಮನೆಯ ತೋಟದ ವಾತಾವರಣವೇ ಬದಲಿಸಿತು. ಜವರಾಯಪ್ಪನವರು ಸತ್ತಿರುವುದು ನಿಜ, ಆದರೆ ಅವರ ಉಪಸ್ಥಿತಿಯು ಪ್ರೇತ ರೂಪದಲ್ಲಿ ಇದ್ದೇ ಇದೆ. ನಗ್ನ ಪ್ರಚ್ಛಾದನ ಶ್ರಾದ್ದ ಮಾಡುವುದೇಕೆ? ಪ್ರೇತಕ್ಕೆ ಅಂಧತ್ವ, ಮೂಕತ್ವ, ಬಧಿರತ್ವ, ನಗ್ನತ್ವ ನಿವಾರಣಾರ್ಥ ತಾನೇ. ಕರ್ಣಮಂತ್ರ ಹೇಳಿದ ನಂತರವೇ ಪ್ರೇತತ್ವದ ಪ್ರಾಪ್ತಿಯಾಗುವುದು. ಅದರ ರೂಪ ಎಂಥದ್ದು? ತಲೆ ಕೆಳಗೆ, ಕಾಲು ಮೇಲೆ. ಮೊದಲ ದಿನ ಕಣ್ಣು, ಹೊಟ್ಟೆ ಹುಟ್ಟುತ್ತವೆ. 2ನೇ ದಿನ ಕಿವಿ, ಮೂಗು ಹುಟ್ಟುತ್ತವೆ. ಭುಜಾಪಕ್ಷಸ್ತಥಾ ಗ್ರೀವಃ ತೃತೀಯೋ ಹನಿ ಜಾಯತೆ, ನಾಭಿಸ್ಥಾನಂ ಗುದಂ ಲಿಂಗಂ ಚತುರ್ಥೇ ಹನಿ ಜಾಯತೆ. ಹೀಗೆ ಒಂದೊಂದು ದಿನ ಕೆಲವು ಅಂಗಗಳಂತೆ ಬೆಳೆಯುತ್ತಾ ಹೋಗಿ 10ನೇ ದಿನ ಪೂರ್ತಿ ರೂಪ ಬಂದಾಗ ಅದಕ್ಕೆ ಎಷ್ಟು ಹಸಿವಾಗಿರುತ್ತೆ ಗೊತ್ತೇ? ದಿನವೂ ಒಂದೊಂದು ಅಂಗ ಹುಟ್ಟಿದಾಗಲೂ ಹಸಿವು. ಅದಕ್ಕೆ ನಿತ್ಯ ವಿಧಿ ಮಾಡುವುದು. 10ನೇ ದಿನವಂತೂ ಪ್ರಭೂತ ಬಲಿ. ಹೆಸರೇ ಹೇಳುತ್ತೆ ನೋಡಿ, ಪ್ರಭೂತ ಬಲಿ. ಅದಕ್ಕೆ ಹಸಿವು ಜಾಸ್ತಿ ಅಂತ ತುಂಬಾ ಅನ್ನ ಹಾಕಬೇಕು. ಇವೆಲ್ಲ ಕ್ರಮವಾಗಿ ನೋಡಿ ಪ್ರೇತತ್ವವನ್ನು ಕಳಿಸಿ ಪಿತೃತ್ವ ಪ್ರಾಪ್ತಿಯಾಗುವಂತೆ ಮಾಡಿದರಲ್ಲವೇ ಜವರಾಯಪ್ಪನವರ ಮುಂದಿನ ಅವಸ್ಥೆ. ಆದ್ದರಿಂದ ಸದ್ಯದಲ್ಲಿ ಅವರು ಎಲ್ಲೂ ದೂರ ಹೋಗಿಲ್ಲ. ಹೀಗೆ ನಡುವೆ ದರ್ಬೆಯೋ, ಹೊಸ ಬಟ್ಟೆಯೋ, ಕರ್ಮಕ್ಕೆ ಬೇಕಾದ ಬೇರೆ ಯಾವ ಸಣ್ಣ ಪುಟ್ಟ ಪದಾರ್ಥಗಳೋ ಬೇಕಾದಾಗ ಜೋಯಿಸರು ಕೊಡುವ ವಿವರಣೆಗಳಿಂದ, ಬಂದ ನೆಂಟರಿಷ್ಟರ ಮಾತುಗಳಿಂದ ಜವರಾಯಪ್ಪನವರ ಸಾವೆಂಬುದು ಅವರ ಅವಸ್ಥಾಂತರ ಮಾತ್ರವೆಂಬ ಭಾವನೆ ಮನೆಯಲ್ಲೆಲ್ಲ ಹುಟ್ಟಿತು. ಅವರು ಬದುಕಿದ್ದಾಗ ಜವರಾಯಿ, ಜವರಾಯಪ್ಪ ಎಂದು ಕರೆಯುತ್ತಿದ್ದ ದಹನದ ದಿನ ಕೂಡ ಏಕವಚನದಲ್ಲಿ ನಿರ್ದೇಶಿಸಿದ್ದ ಜೋಯಿಸರು ಈಗ ಜವರಾಯಪ್ಪನವರೆಂದು ದೂರಸೂಚಕ ಶಬ್ದವನ್ನು ಬಳಸುತ್ತಾರೆ. ಎಲ್ಲರಲ್ಲಿಯೂ ಕರ್ಮದಲ್ಲಿ ಪಾಲ್ಗೊಳ್ಳುವ ಉತ್ಸಾಹ ಈ ದೇಹವನ್ನು ಬಿಟ್ಟು ಮುಂದೆ ನಡೆದಿರುವವರದೇ ಮಾತು. ಹೀಗಾಗಿ ಸಾವೆನ್ನುವುದು ಬರೀ ಶೂನ್ಯವಲ್ಲವೆಂಬ ಭಾವನೆ ಮೂಡುತ್ತಿತ್ತು. ಕುಮಾರ ಬಂದವರನ್ನೆಲ್ಲ ತುಂಬಾ ಆದರದಿಂದ ಕಾಣುತ್ತಾನೆ. ಗತಿಸಿದ ಅಪ್ಪನ ಸ್ಥಾನಕ್ಕೆ ಬಂದ ತನ್ನ ಜವಾಬ್ದಾರಿಯ ಪ್ರಥಮ ನಿರ್ವಹಣೆಯನ್ನು ಅನಿರೀಕ್ಷಿತ ಉತ್ಸಾಹದಿಂದ ಮಾಡುತ್ತಾನೆ. ಮನೆಯ ವಾಸ್ತವ ಸ್ಥಿತಿಯನ್ನು ಅರಿತ ಜೋಯಿಸರು ಎಷ್ಟು ಸಾಮಾನು ಸರಂಜಾಮುಗಳನ್ನು ಚುಟುಕದಲ್ಲಿ ಹೇಳಿದರೂ ಇವನು ಧಾರಾಳವಾಗಿಯೇ ಪಟ್ಟಿ ಹಾಕುತ್ತಾನೆ. ಅಷ್ಟೊಂದು ಬಾಳಿ ಬದುಕಿದ ನಮ್ಮಪ್ಪನಿಗೆ ಗೋದಾನ ಕೊಡದಿದ್ದರೆ ಹೇಗೆ? ಕಸ್ತೂರಹಳ್ಳಿಲಿ ಸಿಕ್ಕದಿದ್ದರೆ ಬೇಡ, ಸುತ್ತ 4 ಹಳ್ಳಿಗಳಲ್ಲಿ ನೋಡೋಣ, ಒಂದು ಒಳ್ಳೆ ಕರೆಯುವ ಹಸು ತರಿಸಬೇಕು ಎನ್ನುತ್ತಾನೆ. ಮಾವಯ್ಯ, ಹೀಗೆ ಮಾಡಿದರೆ ಸರಿಯಲ್ಲವೇ, ಹಾಗೆ ಮಾಡಿದರೆ ಸರಿಯಲ್ಲವೇ ಎಂದು ಆಗಾಗ್ಗೆ ಕಾಳಪ್ಪನವರ ಅನುಮೋದನೆ ಕೇಳುತ್ತಾನೆ. ವಾಸ್ತವವಾಗಿ ಅವರನ್ನು ಇಡೀ ಕರ್ಮದ ಮೇಲ್ವಿಚಾರಕನ ಸ್ಥಾನದಲ್ಲಿರಿಸಿದಂತೆ ನಡೆದುಕೊಳ್ಳುತ್ತಾನೆ. ಅಪ್ಪನ ಮಾತು ಬಂದಾಗ ಅಪ್ಪ ಎನ್ನುವುದಿಲ್ಲ, ತಂದೆ ಎನ್ನುವುದಿಲ್ಲ, ತಂದೆಯವರೂ ಎನ್ನುತ್ತಾನೆ. ಕಾಳಪ್ಪನವರು ಯಾವುದನ್ನು ಪ್ರೋತ್ಸಾಹಿಸದೆ, ಯಾವುದಕ್ಕೂ ಉತ್ಸಾಹ ಭಂಗ ಮಾಡಿಸದೆ, ಯಾವುದರಲ್ಲೂ ತೊಡಗದೆ ನಿರೀಕ್ಷಕರಂತೆ ಇರತೊಡಗಿದರು. ಮೊದಲ 3 ದಿನ ಹಗಲು ಕಳೆಯಲು ಹೋಟೆಲಿನ ರೂಮಿಗೆ ಹೋಗುತ್ತಿದ್ದ ಇವರು ಈಗ ಇಲ್ಲೇ ಇರುತ್ತಾರೆ. ಧರ್ಮಸ್ಥಾನಕ್ಕೂ ಹೋಗುತ್ತಾರೆ. ನಡುವೆ ಅಲ್ಲಿ ದೀರ್ಘ ಕಲಾಪದಿಂದ ಬೇಸರವಾದರೆ ಎದ್ದು ಮನೆಗೆ ಬಂದು ಜಗುಲಿಯ ಮೇಲೋ ಹಲಸಿನ ಮರದ ಕೆಳಗೋ ಕೂರುತ್ತಾರೆ ವಿನ ಹಾಸನಕ್ಕೆ ಹೋಗುವುದಿಲ್ಲ. 8ನೆಯ ಅಪರಾಹ್ನದಲ್ಲಿ ಕುಮಾರ, ಶ್ರೀಧರ, ಜೋಯಿಸರು ಮತ್ತೆ 3 ಗಂಡಸರು ದಹನ ಸ್ಥಾನಕ್ಕಿಂತ ಮೊದಲೇ ಇರುವ ಅರಳಿಕಟ್ಟೆಯ ಮೇಲೆ ಕರ್ಮ ಮಾಡಲು ಹೋಗಿದ್ದಾಗ ಕಾಳಪ್ಪನವರು ಮನೆಯ ಮುಂದಿನ ಹಲಸಿನ ಮರದಡಿಯಲ್ಲಿ ಕೂತಿದ್ದರು. ನಿನ್ನೆ ಮಾಡಿದ ಕರ್ಮದ ಪುನರಾವರ್ತನೆ ಮಾತ್ರ ಇಂದು ನಡೆಯುವುದು. ನಿತ್ಯ ವಿಧಿ ನಿತ್ಯ ಬಲಿ ಎಂದು ಜೋಯಿಸರೇ ಹೇಳುವುದರಿಂದ ಇವರಿಗೆ ಅಲ್ಲಿ ಹೋಗಿ ಕೂರುವ ಆಸ್ಥೆ ಉಂಟಾಗಲಿಲ್ಲ. ಮನಸ್ಸು ಸ್ತಬ್ಧವಾಗಿತ್ತು. ಆಗ ಮಾಲತಿ ಇತ್ತ ಬಂದಳು. ನನ್ನೆಡೆಗೆ ನನ್ನ ಕೈಲಿ ಮಾತನಾಡಲೆಂದೇ ಬರುತ್ತಿದ್ದಾಳೆ ಎಂದು ಇವರು ಅರ್ಥ ಮಾಡಿಕೊಂಡರು. ಹತ್ತಿರ ಬಂದು ನಿಂತ ಅವಳನ್ನು ನೋಡಿದ ತಕ್ಷಣ ಮೊನ್ನೆ ಬೆಂಗಳೂರಿನಿಂದ ಹಿಂದಿರುಗಿದ ಮೇಲೆ ಗಂಡ ಹೆಂಡತಿ ಜೊತೆಯಲ್ಲೇ ಆಗಲಿ, ಓಡಾಡಿದ್ದನ್ನಾಗಲಿ, ಮಾತನಾಡಿದ್ದನ್ನಾಗಲಿ ತಾವು ನೋಡಿಲ್ಲವೆಂಬ ಅರಿವು ಬಂತು. ಅವಳ ಮುಖ ನೋಡಿದ ತಕ್ಷಣ ಇವಳು ಮುನಿಸಿಕೊಂಡಿದ್ದಾಳೆ ಅನ್ನಿಸಿತು. ಕೂತ್ಕಳಿ ಎಂದು ಎದುರಿನ ಕಲ್ಲು ತೋರಿಸಿದರು. ಕುಳಿತು ಇವರ ಮುಖ ನೋಡಿ ಮಾತು ಆರಂಭಿಸುವುದು ತಿಳಿಯದೆ ಕೊನೆಗೆ ಅವಳೇ ಕೇಳಿದಳು, ನಿಮಗೆ ಇದರಲ್ಲೆಲ್ಲ ನಂಬಿಕೆ ಇದೆಯೇ? ಯಾವುದರಲ್ಲೆಲ್ಲ? ಕರ್ಮ, ಶ್ರಾದ್ದ ಇವುಗಳ ಮಾತು ನಾನು ಹೇಳುತ್ತಿಲ್ಲ. ಈ ಅರ್ಥವಿಲ್ಲದ ದುಂದು ಖರ್ಚಿನಲ್ಲಿ ಈಗ ಆಗುತ್ತಿರುವ ಖರ್ಚು ದುಂದಿನದೋ ಸಮತೂಕದ್ದೋ ಎಂಬ ಸರಿಯಾದ ಕಲ್ಪನೆ ಇವರಿಗಿರಲಿಲ್ಲ. ಅಲ್ಲದೆ ಸಾಧಾರಣವಾಗಿ ಎಲ್ಲಾ ಶ್ರಾದ್ದಗಳಲ್ಲೂ ಆಗುವ ಕಲಾಪಗಳನ್ನೇ ಕುಮಾರ ಮಾಡುತ್ತಿದ್ದಾನೆಂದು ಅವರು ಅರ್ಥ ಮಾಡಿಕೊಂಡಿದ್ದರು. ದುಂದು, ಮಿತ,
ಅನ್ನುವುದೆಲ್ಲ ಅವರವರ ಆರ್ಥಿಕ ಸ್ಥಿತಿಯನ್ನು ಅವಲಂಬಿಸಿದ್ದಲ್ಲವೇ ಎಂಬ ಪ್ರಶ್ನೆಯಿಂದ ಅವಳು 2 ನಿಮಿಷ ಅವಾಕ್ಕಾದಳು. ಅನಂತರ ತನ್ನನ್ನು ತಾನು ಸ್ವಾಧೀನಕ್ಕೆ ತಂದುಕೊಂಡು ಹೇಳಿದಳು, ಅದನ್ನೇ ನಾನು ಹೇಳ್ತಿರೋದು. ಸ್ಥಿತಿಯ ಬಜೆಟ್ ಎಷ್ಟು ಅಂತ ನಾನು ಕೇಳಿದೆ. 4-5 ಸಾವಿರವಾದರೂ ಬೇಕು ಕನಿಷ್ಠ ಪಕ್ಷ ಅಂದರು. ನೀವೇ ಹೇಳಿ, ಇದರಲ್ಲಿ ಸೆನ್ಸ್ ಇದೆಯಾ? ನಾನು ಹೇಳಿದೆ, ಪಶ್ಚಿಮ ವಾಹಿನಿಯೋ, ಗೋಕರ್ಣವೋ, ಹರಿಹರವೋ ಎಲ್ಲಿಗಾದರೂ ಹೋಗಿ ಅಸ್ಥಿ ವಿಸರ್ಜನೆನೋ ಮಾಡಿ ಎಕನಾಮಿಕ್ ಆಗಿ ಕರ್ಮ ಮುಗಿಸಿ ಬನ್ನಿ. ಸರಿಯಲ್ಲವೇ ನಾನಂದದ್ದು? ಬಾಳಿ ಬದುಕಿದ ನಮ್ಮಪ್ಪನ ತಿಥಿ ನಮ್ಮ ಮನೆಯಲ್ಲೇ ಆಗ್ಬೇಕು. ನಮ್ಮಪ್ಪನ ಬಂಧು ಬಾಂಧವರು, ಸ್ನೇಹಿತರು, ವೃತ್ತಿ ಬಾಂಧವರೆಲ್ಲ ಬರಬೇಕು ಅಂತ ಹಠ ಹೇಳಿದರು. ಆಯ್ತು, ಹಾಗೆ ಹೀಗೆ ಮಾಡಿ ನಾನು ಬ್ಯಾಂಕಿನಿಂದ 2,000 ಸಾಲ ತೆಗೆದುಕೊಟ್ಟೆ. ಸಾಲಲ್ಲ ಅಂದ್ರು. ಇನ್ನೂ 500 ತೆಗೆದುಕೊಟ್ಟೆ. ನನ್ನ ಹೆಸರಲ್ಲಿ ಸಾಲ. ಇವರ ಸೇವಿಂಗ್ಸ್ ಏನೂ ಇಲ್ಲ. 12% ಬಡ್ಡಿ. ಲೆಕ್ಕ ಹಾಕಿ, ವರ್ಷಕ್ಕೆ 300 ಬಡ್ಡಿ ಆಗಲಿಲ್ಲವೇ? ಶನಿವಾರ ನಾನು ಬೆಳಗಿನ ಬ್ಯಾಂಕ್ ಮುಗಿಸಿ ಬರೋದು, ಮಧ್ಯಾಹ್ನದ ಬಸ್ಸಿಗೆ ಇಬ್ಬರು ಹೊರಡೋದು ಅಂತ ನಿಶ್ಚಯಿಸಿ ರಿಸರ್ವೇಶನ್ ಮಾಡಿಸಿದ್ದೆವು. ಬ್ಯಾಂಕ್ ಮುಗಿಸಿ ಮನೆಗೆ ಬರ್ತೀನಿ, ಮನೆಯಲ್ಲಿದ್ದ ಫ್ರಿಡ್ಜ್ ಕಾಣಲಿಲ್ಲ. ಇದೇನು ಫ್ರಿಡ್ಜ್ ಎಲ್ಲಿದೆ ಅಂದೆ. ಕೂಲಾಗಿ ನನ್ನ ಕೊಲೀಗ್ ಒಬ್ಬನಿಗೆ 3,500ಕ್ಕೆ ಮಾರಿದೆ. ಬೆಳಿಗ್ಗೆ ಬಂದು ತಗೊಂಡು ಹೋದ ಅಂದರು. ವಾಸ್ತವವಾಗಿ ಅದು ನನ್ನ ಹೆಸರಿನಲ್ಲಿತ್ತು. ಅದು ನಮ್ಮ ಬ್ಯಾಂಕಿನ ಕಸ್ಟಮರ್, ಅದರ ಡೀಲರ್. 6% ರಿಯಾಯಿತಿ ದರದಲ್ಲಿ ತರಿಸಿದ್ದೆ. ರಿಟೇಲ್ ಪ್ರೈಸ್ 6,000. ತಗೊಂಡು 6 ತಿಂಗಳಾಗಿತ್ತು ಎಂದು ಮಾತು ನಿಲ್ಲಿಸಿದಳು. ಆಕಾಶದಲ್ಲಿ ಉರಿಯುವ ಬಿಸಿಲು ಇನ್ನು ಮೌನವಾದಂತೆ ಇವರಿಗೆ ಅನ್ನಿಸಿತು. ಬ್ಯಾಂಕಿನ ನೌಕರಳಾದ ಇವಳ ಹೆಸರಿನಲ್ಲಿ ಸಾಲ ತೆಗೆದಿದ್ದರೆ ಸಾಧಾರಣ ಗಿರಾಕಿಗೆ ಹಾಕುವ 12% ಬಡ್ಡಿ ಹಾಕುವುದಿಲ್ಲವೆಂಬ ಅಂಶ ನೆನಪಿಗೆ ಬಂದು ಅವಳ ಮುಖವನ್ನೊಮ್ಮೆ ನೋಡಿದರು. ವ್ಯವಹಾರದಲ್ಲಿ ಜಾಣೆಯಂತೆ ಕಾಣುವ ಇವಳಿಗೆ ನನಗೆ ಈ ಸುಳ್ಳು ತಿಳಿಯುತ್ತದೆಂಬ ಜಾಗರೂಕತೆ ಇಲ್ಲವೇ ಎನ್ನಿಸಿತು. ತಾವು ಏನು ಹೇಳಬೇಕೆಂದು ಇವಳು ಬಯಸಿದ್ದಾಳೆ ಎಂದು ತಕ್ಷಣ ತಿಳಿಯಲಿಲ್ಲ. ಆದರೆ ಏನಾದರೂ ಹೇಳಬೇಕೆಂದು ನಿಶ್ಚಯಿಸಿ ಎಂದರು. ಕೊಲೀಗಿಗೆ ಮಾರಿದ ಅಂದರಲ್ಲವೇ? ವಾಪಸ್ ಹೋದ ಮೇಲೆ, ನೋಡಪ್ಪ, ನನ್ನ ಮಿಸಸ್ಗೆ ಅದು ಮಾರಿದ ಇಷ್ಟವಾಗ್ಲಿಲ್ಲ. ತಂದೆಯ ಶ್ರಾದ್ದದ ಆತುರದಲ್ಲಿ ಬೇರೆ ಕಡೆ ದುಡ್ಡು ಹುಟ್ಟದೆ ನಾನು ನಿನಗೆ ಮಾರಿದೆ. ಈಗ ನಿನ್ನ ದುಡ್ಡು ತಗೊಂಡು ನನ್ನ ಪದಾರ್ಥ ಕೊಡು. 2 ಕಡೆ ಸಾಗಾಣಿಕೆ ಖರ್ಚು ನನ್ನದು. ಅಂದ್ರೆ 3/4 ಭಾಗ ಒಪ್ಪಿಕೋತಾನೆ. ಎಷ್ಟಾದರೂ ಕೊಲೀಗ್. ಇಲ್ಲದಿದ್ದರೆ ಆಫೀಸಿನ ಉಳಿದೋರಿಂದ ಒತ್ತಡ ತರಿಸಿ ಒಪ್ಪಿಸಬಹುದು. ಅವಳು ನಿರುತ್ತರಳಾದಳು. ಅರ್ಧ ಅನ್ಯಾಯ ಸರಿಯಾಗುವ ದಾರಿ ಕಂಡಿದೆ. ಉಳಿದರ್ಧವನ್ನು ಇವರೆದುರಿಗೆ ಮತ್ತೆ ಒತ್ತಿ ಹೇಳಲು ಒಳಗೆ ಕಷ್ಟವಾಯಿತು. ಒಳಗೆ ಇರಿಸು ಮುರಿಸು ಅನುಭವಿಸುತ್ತಾ ಕುಳಿತ ಅವಳ ಮುಖವನ್ನು ನೋಡಿದ ಇವರಿಗೆ ಏನೋ ನೆನಪಾದಂತಾಯಿತು. ಕಳೆದ ಸೋಮವಾರ ರಾತ್ರಿಯಲ್ಲವೇ ಇವಳನ್ನು ನೋಡಿದ್ದು. 1 ವಾರವಾಯಿತು. ಅಷ್ಟರಲ್ಲಿ 10 ಬಾರಿ ಕಾಡಿದ ಪ್ರಶ್ನೆಗೆ ಈಗ ಉತ್ತರ ಹೊಳೆದಂತಾಯಿತು. ಎಲ್ಲಿ ನೋಡಿದ್ದೆ ಇವಳನ್ನು? ಇವಳನ್ನಲ್ಲ. ದಿಲ್ಲಿ, ಮುಂಬೈ, ಕಲ್ಕತ್ತಾಗಳಲ್ಲಿ ಎಂಥವರೇ ಪ್ಯಾಂಟು ಶರ್ಟು ಧರಿಸಿದ ಚುರುಕು ಕಣ್ಣುಗಳ ಯುವತಿಯರನ್ನು ಕೌಂಟರ್ಗಳಲ್ಲಿ, ಬ್ಯಾಂಕ್ಗಳಲ್ಲಿ, ಸ್ಟೇಷನ್, ವಿಮಾನ ನಿಲ್ದಾಣಗಳಲ್ಲಿ ಕಾಲ್ ಗರ್ಲ್ಗಳಾಗಿ ಕೂಡ ನೋಡುವ ನೆನಪು. ಇಂಥವಳನ್ನು ಸಾವಿರಾರು ಜನ ನೋಡಿದ್ದ ನೆನಪು ನನ್ನನ್ನು ಸತಾಯಿಸಿ ಇವಳನ್ನೇ ಎಲ್ಲೋ ನೋಡಿದ್ದೇನೆಂದ ಎಂಬ ವಿಚಿತ್ರ ಎಂದುಕೊಳ್ಳುವಾಗ ಅವಳು, ಬತ್ತೀನಿ, ನೀವಿಲ್ಲಿ ಯಾಕೆ ಕೂತ್ರಿ ಈ ಕಲ್ ಮೇಲೆ? ಬೆನ್ನೋ ಬರೋದಿಲ್ವೇ ಎಂದು ಮೇಲೆ ಎದ್ದಳು. ತಾನು ಬಯಸಿದ ಅನುಕಂಪ ಸಿಕ್ಕಲಿಲ್ಲವೆಂಬ ಭಾವವನ್ನು ಮುಚ್ಚಿಕೊಳ್ಳಲು ಅವಳು ಪ್ರಯತ್ನಿಸುತ್ತಿರುವುದು ಇವರಿಗೆ ಕಾಣಿಸಿತು. ಯಾಕೋ ನನಗೆ ಈ ಮರದ ಕೆಳಗೆ ಇಷ್ಟವಾಗುತ್ತೆ ಎಂದರು. ಅರಿಶಿನ ಕುಂಕುಮ ಕೊಟ್ಟವರಲ್ಲಿ ತಿಮ್ಮಮ್ಮ 3ನೇಯವರು, ಗಂಡನ ಕಡೆಯವರು, ತನ್ನ ಕಡೆಯವರು. ಆಸನದಲ್ಲಿದ್ದಾಗ ಸ್ನೇಹ ವಿಶ್ವಾಸ ಬೆಳೆದವರು. ಮದುವೆಯಾಗಿ ಹೋದ ತನ್ನ 2 ಹೆಣ್ಣು ಮಕ್ಕಳಾದ ಲಲಿತೆ, ಅನಸೂಯ, ಹೀಗೆ ಒಟ್ಟು 17 ಜನರಲ್ಲಿ ಒಬ್ಬೊಬ್ಬರು ಅರಿಶಿನ ಕುಂಕುಮ ಹೂಗಳನ್ನು ತಂದು ಎದುರಿಗಿಟ್ಟಾಗಲೂ ಸುಬ್ಬಲಕ್ಷ್ಮಿಗೆ ತನಗಾಗಿರುವ ನಷ್ಟದ ಅನುಭವವು ಆಳವಾಗುತ್ತಿತ್ತು. ಹೆಣ್ಣು ಮಕ್ಕಳು ಸೌಗಲಕ್ಕಿ, ಸೆರಗು, ತುಂಬ ಅಲ್ಲ, 1 ಹಿಡಿ ಅಕ್ಕಿ, 1 ಮುರುಕು ಬೆಲ್ಲ, ಒಂದೇ 1 ವೀಳ್ಯದೆಲೆ, ಒಂದೇ ಅಡಕೆ ಚೂರು, ಇವುಗಳನ್ನು ತಟ್ಟೆಯಲ್ಲ ಕಾಗದದ ಮೇಲೆ ಇಟ್ಟು ಜೊತೆಗೆ ರೌಕೆ ಕಣವಿಲ್ಲದ ಬರೀ ಸೀರೆ ಇಟ್ಟಾಗಲಂತೂ ಅವಳ ಸ್ಥೈರ್ಯ ಕುಸಿಯಿತು. ಅದೇನೋ ತನ್ನ ಸ್ಥೈರ್ಯವೆಲ್ಲ ಈ ಅರಿಶಿನ ಕುಂಕುಮದಲ್ಲೇ ಇತ್ತೇನೋ, ಅದು ಹೋಗುವಾಗ ತನ್ನ ಶಕ್ತಿಯು ಹಿಂಗಿ ಹೋಯಿತೇನೋ ಎಂಬಂತಾಯಿತು. 2 ಹೆಣ್ಣು ಮಕ್ಕಳೆದುರು ಗಳಗಳಗಳ ಅತ್ತು ಬಿಟ್ಟಳು. ಮತ್ತೆ ಮನೆಗೆ ಬಾರದೆ ದೂರವಿದ್ದರೂ ಅರಶಿನ ಕುಂಕುಮವಿತ್ತು. ಈಗ ಅದನ್ನು ಕಿತ್ತುಕೊಳ್ಳಲೆಂದೇ ಈತ ಸತ್ತು ಹೋದನೆ ಎಂಬ ಸಿಟ್ಟೂ ಬಂತು. ಶನಿವಾರ ಸಂಜೆ ಮನೆಗೆ ಬಂದಾಗ ಅವನ ಜೊತೆ ಬಂದ ಸೊಸೆ ಮಾಲತಿಯನ್ನು ನೋಡಿದ ಮೇಲೆ ತನ್ನ ಸ್ಥಿತಿ ಪೂರ್ಣ ನಿಜ ಅರ್ಥವಾಯಿತು. ಈತ ತನ್ನನ್ನು ಮನೆಯನ್ನು ಬಿಟ್ಟಿದ್ದರೂ ಪ್ರತಿ ತಿಂಗಳು ಸಂಸಾರಕ್ಕೆ ಬೇಕಾದ ದಿನಸಿ, ಧಾನ್ಯ, ಕಾಫಿ ಪುಡಿ, ಸಕ್ಕರೆ ಮೊದಲಾದ ಸಾಮಾನಿನ ಜೊತೆಗೆ 30-40 ರೂಪಾಯಿಯನ್ನು ತಪ್ಪದೆ ಕಳಿಸುತ್ತಿದ್ದರು. ಆ ಆಧಾರದ ಮೇಲೆ ಗಂಡನಿಂದ ತನಗಾಗಿರುವ ಅನ್ಯಾಯವನ್ನು ಬಂದವರ ಕೈಲಿ ವರ್ಣಿಸುವ ಶಕ್ತಿಯನ್ನು ಬುದ್ಧಿ ಗಂಟಲುಗಳು ಪಡೆದಿದ್ದವು. ಇನ್ನು ತಾನು ಇಂದಿರೆ, ಶ್ರೀನಿವಾಸನು ಉಪವಾಸ ಸಾಯಬೇಕು, ಅಥವಾ ತಾನೂ ಹಾಸನದಲ್ಲಿ ಅನುಕೂಲಸ್ಥರ ಮನೆಯಲ್ಲಿ ಮೆಣಸಿನ ಪುಡಿ ಕಸಮುಸರೆ ಮಾಡಬೇಕು. ಆತ ಇರುವ ತನಕ ತನ್ನ ಕೌಟುಂಬದ ಗೌರವ ಕಾಪಾಡಿದರೂ ಅನ್ನಿಸಿತು. ಇದ್ದಕ್ಕಿದ್ದಂತೆಯೇ ಸತ್ತವರ ಬದುಕಿನ ಅಗತ್ಯ ಕಂಡಿತು.
ಗೌರವವೋ ಪ್ರೀತಿಯೋ ಅವಳಿಗೆ ತಿಳಿಯದ ಸ್ಪಷ್ಟ ಭಾವನೆಯಲ್ಲಿ ಆ ಪದಾರ್ಥ ಇರಬೇಕಾಗಿತ್ತು ಅನ್ನಿಸಿತು. ಮಾರಮ್ಮನ ಗುಡಿಗೆ ಹೋಗಿ ಬಂದವರಂತೆ ಹಣೆ ತುಂಬ ಕುಂಕುಮ, ಕೆನ್ನೆ ತುಂಬ ಅರಶಿನ ಸವರಿಕೊಂಡು, ಕೈ ತುಂಬ ಹಸಿರು ಕೆಂಪು ಹಳದಿ ಬಳೆ ತೊಟ್ಟು, ತಲೆ ತುಂಬ ಹೂ ಮುಡಿದು ಕೂರುತ್ತಿದ್ದಳು. 10ನೆಯ ದಿನ ತಲೆ ಕೂದಲನ್ನು ತೆಗೆಸುವುದೋ ಅಥವಾ ಬಳೆ ಅರಶಿನ ಕುಂಕುಮಗಳನ್ನು ಮಾತ್ರ ವಿಸರ್ಜಿಸುವುದು ಎಂಬ ಸಮಾಲೋಚನೆ ಆಗಾಗ ನಡೆಯುತ್ತಿತ್ತು. ಮನೆಗೆ ಬಂದಿದ್ದ ಗಂಡನ ಕಡೆಯ ಇಬ್ಬರು ಕೆಂಪು ಸೀರೆಯ ಮುಂಡನ ಮಾಡಿಕೊಂಡ ವಿಧವೆಯರು ಆ ಪದಾರ್ಥವೇ ಹೋದ ಮೇಲೆ ಯಾಕೆ ಬೇಕು ಕೂದಲಿನ ಮೋಹ, ಅದು ಮುಟ್ಟು ನಿಂತ ಮೇಲೆ ಎಂದರು ನಿರ್ಣಯ ಕೊಡುವವರಂತೆ. ಕಾಲ ಬದಲಾಯಿಸಿದೆ. ಈ ಕಾಲದಲ್ಲಿ ಯಾರು ತಲೆ ತೆಗೆಸಿಕೊಳ್ತಾರೆ? ದರ್ಬೇಲಿ ಒಂದು ಕೂದಲು ತೆಗಿಸಿ ಶಾಸ್ತ್ರ ಮುಗಿಸಿದರೆ ಆಯಿತು. ಮುಂಜಿಲಿ ಗಂಡು ಮಕ್ಕಳೇ ಕ್ರಾಪು ಅಲುಗಿಸೋಕೆ ಒಪ್ಪಲ್ಲ. ಇನ್ನು ಕೆಲವರು ಹೇಳಿದಾಗ ಸುಬ್ಬಲಕ್ಷ್ಮಿಗೆ ಅವರ ಮೇಲೆ ಮಮತೆ ಮೂಡಿತು. ಯಾವುದಾದರೂ ನಿರ್ಧಾರಕ್ಕೆ ಬರಲು ಹೆಣ್ಣು ಮಕ್ಕಳು ಸಹಾಯ ಮಾಡ್ಯಾರೆಂದು ನಿರೀಕ್ಷಿಸಿದರೆ ಅನಸೂಯ ಬೇಡವೆಂದಳು. ಹಿರಿಯ ಲಲಿತೆ ನಿನ್ನಿಷ್ಟ ಕಣಮ್ಮ ಎಂದು ನನ್ನ ಮೇಲೆಯೇ ಹಾಕಿದಳು. ಕುಮಾರನನ್ನಾಗಲಿ ಸೊಸೆ ಮಾಲತಿಯನ್ನಾಗಲಿ ಕೇಳುವ ಆತ್ಮೀಯತೆ ತನ್ನಲ್ಲಿ ಹುಟ್ಟಲಿಲ್ಲ. ಅವರಾಗಿಯೇ ಹತ್ತಿರ ಬಂದು ತೆಗೆಸುವುದು ಬೇಡ ಅನ್ನಬೇಕು. ಆದರೆ ಅವನಿಗೆ ತಿಳುವಳಿಕೆಯೇ ಇಲ್ಲವೇನೋ. ಅವಳಂತೂ ಹೊರಚ್ಚಾಗಿಯೇ ಇದ್ದಾಳೆ. ನಾಳೆ 10ನೆಯ ದಿನ. ಈ ರಾತ್ರಿ ಕೋಣೆಯಲ್ಲಿ ಒಬ್ಬಳೇ ಮಲಗಿದ್ದ ಸುಬ್ಬಲಕ್ಷ್ಮಿಗೆ ನಿದ್ರೆ ಹತ್ತಲಿಲ್ಲ. ತಲೆ ತೆಗೆಸಲಿ ಬಿಡಲಿ. ಅರಚಿನ ಕುಂಕುಮ ಹೂವಿನದು ಇದೇ ಕೊನೆಯ ದಿನವೆಂಬ ಅರಿವು ಜಾಗೃತವಾಗಿ ನಿದ್ದೆಯನ್ನು ಹಾಳು ಮಾಡಿತ್ತು. ಹಿಂದಿನ ರಾತ್ರಿಗಳು ಸುಲಭವಾಗಿ ನಿದ್ರೆ ಹತ್ತುತ್ತಿತ್ತು ಎಂದಲ್ಲ, ಆದರೆ ಈ ರಾತ್ರಿ ಬರುವ ಸೂಚನೆಯೇ ಇಲ್ಲ. ಮನೆ ತುಂಬ ನೆಂಟರಿಷ್ಟರು, ಜಗಲಿಯ ಮೇಲೆ ಕೂಡ. ಎಲ್ಲರಿಗೂ ನಿದ್ದೆ ಬಂದಿದೆ. ಗೊರಕೆಯ ಬುಸುಗುಡಿತ ಎಲ್ಲೆಲ್ಲೂ ಕೇಳುತ್ತಿವೆ. ಇದ್ದಕ್ಕಿದ್ದಂತೆ ಮನೆಯಲ್ಲಿ ದಿನ ಓದಿಸುತ್ತಿದ್ದ ಗರುಡ ಪುರಾಣ ಶ್ರೀಧರಿಗಿಂತ ಪುಟ್ಟಯ್ಯ ಜೋಯಿಸರು ಕಣ್ಣಿಗೆ ಕಟ್ಟುವ ಹಾಗೆ ರಾಗವಾಗಿ ಭಾವ ತುಂಬಿ ಓದುತ್ತಿದ್ದಾರೆ. ಮಧ್ಯೆ ಮಧ್ಯೆ ಅರ್ಥವಿವರಣೆಯನ್ನು ಕೊಡುತ್ತಿದ್ದಾರೆ. ಎಲೈ ಗರುಡ, ಇಂದ್ರಿಯಗಳನ್ನು ಜಯಿಸದೇ ಇರುವವನು ಬಂಧುಗಳು ರೋಧಿಸುತ್ತಿರಲು ತೀವ್ರವಾದ ವೇದನೆಯಿಂದ ಮೂರ್ಛಿತನಾಗುತ್ತಾನೆ. ಇಂದ್ರಿಯ ಸಮೂಹದ ವಿಕಲತೆಯಿಂದ ಚೈತನ್ಯವು ಜಡವಾಗುತ್ತದೆ. ಯಮದೂತರು ಹತ್ತಿರ ಬರುತ್ತಾರೆ. ಆಗ ಪ್ರಾಣವು ಹೊರಡುತ್ತದೆ. ಸ್ವಸ್ಥಾನದಿಂದ ಶ್ವಾಸವು ಹೊರಡುವಾಗ ಮರಣಕಾಲದ ಒಂದು ಕ್ಷಣ ಒಂದು ಕಲ್ಪದಂತೆ ಭಾಸವಾಗುತ್ತದೆ. ಆಗ 100 ಚೇಳುಗಳು ಕಚ್ಚಿದರೆ ಆಗುವಷ್ಟು ನೋವಾಗುತ್ತದೆ. ನೊರೆ ಉಕ್ಕಿ ಬಂದು ಮುಖವೆಲ್ಲ ಜೊಲ್ಲಿನಿಂದ ತುಂಬಿರುತ್ತದೆ. ಕೂದಲನ್ನು ಮೇಲಕ್ಕೆ ಕಟ್ಟಿರುವ ಕಾಗೆಯಂತೆ ಕಪ್ಪು ಬಣ್ಣದವರಾದ ವಕ್ರಮುಖದ ಉಗುರುಗಳೇ ಆಯುಧವಾಗಿರುವ ಯಮದೂತರನ್ನು ನೋಡಿ ಅವನು ಕಂಪಿತ ಹೃದಯನಾಗಿ ಮಲಮೂತ್ರ ಮಾಡಿಕೊಳ್ಳುತ್ತಾನೆ ಎಂದೆಲ್ಲ ನೆನಪಿನಲ್ಲಿ ಸಾಗುವಾಗ ಇವೆಲ್ಲ ಪಾಪ ಮಾಡಿದವರಿಗೆ ಆಗೋದು. ಇವರು ಪಾಪಿಷ್ಟರು, ಪುಣ್ಯ ಮಾಡಿದ್ದಾರೋ ಎಂಬ ಪ್ರಶ್ನೆ ಸುಳಿಯಿತು. ಈ ಇಳಿ ವಯಸ್ಸಿನಲ್ಲಿ ಆ ಹಾಳುರಂಡೆಯನ್ನು ಕಟ್ಟಿಕೊಂಡದ್ದು ಬಿಟ್ಟರೆ ಅದೊಂದೇ ಅಲ್ಲ, 20 ವರ್ಷವಾಯ್ತಲ್ಲವೇ. ಇವಳಿಗೆ ಬುದ್ಧಿ ಕಲಿಸಬೇಕು ಅಂತಲೇ ಈ ತೋಟದ ಈ ಮನೆ ಒಪ್ಪಿಕೊಂಡು ನನ್ನನ್ನು ಹಾಸನದ ಟೌನ್ನಿಂದ ತಪ್ಪಿಸಬೇಕು ಅಂತಲೇ. ಗೊತ್ತಿರಲಿಲ್ಲ. ಕರಿಗೌಡರು ನನ್ನೆದುರಿಗೆ ಅಂದಿದ್ದೀರಲ್ಲ, ಜವರಾಯಪ್ಪನವರೇ, ನಾನು ಬೆಂಗಳೂರಿನಲ್ಲಿದ್ದರೂ ನೀವು ನಂಬಿಕೆಯಿಂದ ನನಗೆ ಜಮೀನು ವ್ಯವಹಾರ ನಿಭಾಯಿಸಿ ಸರಿ ಮಾಡಿದ್ರಿ. 1-2 ರೂಪಾಯಿ ಕೊಟ್ರೆ ನಿಮ್ಮ ಹತ್ರ ಉಳಿಯುಲ್ಲ. ನನ್ನ ಊರು ಮುಂದಿನ ಚಿಕ್ಕ ತೋಟ, ಅದರಲ್ಲಿ ಹಾಗೋ ಒಂದು ಅಡಕವಾದ ಮನೆ ಇದೆ. ನಿಮಗೆ ಬರ್ಕೊಡ್ತೀನಿ. ನೀವು ಯಾರಿಗೂ ಖರೀದಿ ಮಾಡದೆ ವಾಸ ಇದ್ದು ಬಿಡಿ. ಹಾಸನಕ್ಕೆ ಕೂಡಿಯೇ ಇದೆ. ನೀವ್ಯಾಕೆ ಬಾಡಿಗೆ ಮನೆ ಹುಡ್ಕೊಂಡು ಸೌದೆ ಸೊಪ್ಪು, ನೀರು ಹಾಲು, ನೀರು ಮಜ್ಜಿಗೆ ಕೊಂಡು ಯಾಕೆ ಈ ಹಣೆ ಬರಹ? ತರಕಾರಿ ತೆಂಗಿನಕಾಯಿ ಆಗುತ್ತೆ. 2 ಎಮ್ಮೆನೋ ಹಸುನ ಇಟ್ಕೊಳ್ಳಿ. ನೀವು ದಿನ ಸೈಕಲಲ್ಲಿ ಹಾಸನಕ್ಕೆ ಹೋಗಿ ಬಂದು ಮಾಡಿ. ಆದರೆ ನನ್ನನ್ನು ಈ ಒಂಟಿ ತೋಟಕ್ಕೆ ಹಾಕಿಬಿಟ್ಟರು. ಹಸುನ ನಿಗಾ ನೋಡ್ಕೋ ಅಂತ ಎಂಬ ನೆನಪಿನೊಡನೆ ಏನು ಸುಖಪಟ್ಟದ್ದು ಇವರನ್ನು ಕಟ್ಟಿಕೊಂಡು ಎಂಬ ಪ್ರಶ್ನೆ ಹುಟ್ಟಿಕೊಂಡಿತು. ಮದುವೆಯಾದ ದಿನದಿಂದ ಇಲ್ಲಿಯವರೆಗೆ ಜ್ಞಾಪಿಸಿಕೊಂಡರೂ ಇದು ಬೆಳಕು, ಇದು ಲಾಟೀನು ಎಂಬಂತೆ ಖಚಿತವಾಗಿ ಬೆರಳಿನಿಂದ ತೋರಿಸಬಹುದಾದ ಇದು ಸುಖಪಟ್ಟ ದಿನ ಎಂದು ಒಂದೂ ಮನಸ್ಸಿನಲ್ಲಿ ಮೂಡುತ್ತಿಲ್ಲ. ಕತ್ತು ಬಗ್ಗಿಸಿ ಕೂತು ಮದುವೆ ಮಾಡಿಕೊಂಡೆ. ಹುಡುಗ ಗಟ್ಟಿಮುಟ್ಟಾಗಿದ್ದಾನೆ. 1000 ಜನರೆದುರು ನಿಂತು ಭಾಷಣ ಮಾಡುವ ಛಾತಿ, ಕೇಳಿದವರು ತಲೆ ತೋಗೋ ಹಾಗೆ ಭಾರತ ವಾಚನ ಮಾಡ್ತಾನೆ ಅನ್ನೋ ಹೊಗಳಿಕೆ ಮಾತು. ಮದುವೆ ಮಾಡಿಕೊಟ್ಟ ಯಾವ ತಂದೆ ತಾಯಿ ನಾವು ನಿನ್ನನ್ನ ಅಲ್ಲದ ಹುಡುಗನಿಗೆ ಕೊಟ್ಟಿದ್ದೀವಿ ಅಂತಾರೆ? ಆಮೇಲೆ ಪ್ರಸ್ತವಾಗಿ ಭಾರತ ಓದುತ್ತಿದ್ದೋರಲ್ವೇ, ಅದೇನು ಬೆಣ್ಣೆ ಮಾತು? ಎಲ್ಲ ಒಲಿಸಿಕೊಳ್ಳೋಕೆ. ನಂಗೆ ಹೆದರಿಕೆ ಆಗುತ್ತೆ ಕಣಮ್ಮ ಅಂದದ್ದಕ್ಕೆ ಅಮ್ಮನೇ ಹೇಳಿಕೊಟ್ಟಿದ್ದ ಹಾಗೆ ನಾನು ನೀವೇನಾದರೂ ಮಾಡ್ಕೊಳ್ಳಿ ಅನ್ನೋ ರೀತಿ 2 ಕೈಲೂ ಮುಖ ಮುಚ್ಕೊಂಡು ತುಟಿಕ್ ಪಿಟಿಕ್ ಅನ್ನದೇ ಹಾಗೆ ಮಾಡ್ತಾರೆ ಅಂತ ನನಗೆ ಹೇಗೆ ಗೊತ್ತಿರಬೇಕು? ನನಗಿಂತ 10 ವರ್ಷಕ್ಕೆ ದೊಡ್ಡೋರು ಇವರು. ನಂಗೇನು ಗೊತ್ತಾಗ್ತಾನೆ ಇರಲಿಲ್ಲ. ಕೊನೆಗೆ ನೋವು ಬರ್ತಿತ್ತು. ನಿಜವಾಗಿ ಸಂತೋಷ ಆದದ್ದು ವಾಂತಿ ಶುರುವಾಗಿ ಬಸುರಿಯಾಗಿದ್ದೀನಿ ಅಂತ ಗೊತ್ತಾದಾಗ. ಲಲಿತಾ ಹುಟ್ಟಿದಾಗ 15 ತುಂಬಿತ್ತಲ್ವೇ ನನಗೆ. ಆಮೇಲೆ ಒಂದು ಮೈ ಇಳಿದು ಇನ್ನೊಂದು ಮಗು ಸತ್ತು ಮೈ ಇಳಿದಾಗ ಯಾಕೆ ಅಷ್ಟು ದುಃಖವಾಯಿತು? ಇವರಿಗೆ ಮಾತ್ರ ಏನು ತಟ್ಟಲೇ ಇಲ್ಲ. ಇವರಿಗೆ ಅದು ಬೇಕು. ಬಸರು ಉಳಿದಿದ್ದರೂ ದುಃಖವಿಲ್ಲ. ನಂಗೆ ಅದರ ಮೇಲೆ ಜ್ಞಾನವೇ ಇಲ್ಲ. ಬಸರು ಕಟ್ಟಿದಾಗ ಸಂತೋಷ,
ಬಸರಿಗೆ ಏನಾದರೂ ಆದಾಗ ತಡೆಯದಾಗದ ದುಃಖ, ಅಳು. ಗಂಡಸರಿಗೆ ಇನ್ನೇನು ಬೇಕು? ಬಸರಾಗಲಿ ಅಂತೇನು ಮಾಡಲ್ಲ. ಅಂತೂ ಯಾವ ಸುಖ ಗಂಡಸರನ್ನು ಕಟ್ಟಿಕೊಂಡು, ಅದು ಇಂಥೋರ್ನ. ಆಮೇಲೆ ಕುಮಾರ ಹುಟ್ಟಿ ಇನ್ನೊಂದು ಗಂಡು 7 ದಿನದಲ್ಲೇ ಮಗುನಲ್ಲೇ ಸತ್ತು. ಆಮೇಲೆ ಅನಸೂಯ, ಇಂದಿರಾ, ಶ್ರೀಧರ ಹುಟ್ಟಿದಾಗ ಹೆರಿಗೆಯಾದ ಆಸ್ಪತ್ರೆಯಲ್ಲೇ ಆಪರೇಷನ್ ಮಾಡಿಸಿ ಆ ಡಾಕ್ಟ್ರು ನನ್ನ ಸರಿಯಾಗಿ ಕೇಳಲೂ ಇಲ್ಲ. ಹೆತ್ತು ಸುಸ್ತಾಗಿ ಮಲಗಿರೋರನ್ನ ಮತ್ತೆ ಕರ್ಕೊಂಡು ಹೋಗಿ ಜ್ಞಾನ ತಪ್ಪಿಸಿ 30-31ಕ್ಕೆ ಮಕ್ಕಳು ನಿಂತರೆ ಯಾವ ಸುಖ ಎಂದು ಜೀವನವನ್ನು ಹಿಂದಿರುಗಿ ನೋಡಿಕೊಂಡಾಗ ಒಂದೇ ಒಂದು ಸುಖದ ಕುಡಿಯೂ ಕಾಣಲಿಲ್ಲ. ಯಾಕೆ ಇವರು ಆಪರೇಷನ್ ಮಾಡಿಸಿದ್ರು ನನಗೆ? ಇನ್ನು ಮಕ್ಕಳಾದ್ರೆ ಸಾಕೋದು ಕಷ್ಟ ಅಂತ ಮಾತ್ರ ಅಲ್ಲ, ನನ್ನ ಗೋಳ್ ಹೊಯ್ಕೋಬೇಕು, ಹೊಟ್ಟೆ ಉರ್ಸ್ಕೋಬೇಕು ಅಂತ ಮಾಡಿಸಿದ್ದಾರೆ. ಬಸರು ಬಾಣಂತನ ಅಂದ್ರೆ ನನಗೆ ಆಶೆ ಅಂತ ಗೊತ್ತಿದ್ದು ಮಾಡಿಸಿದ್ದಾರೆ ಎಂದು ಗಂಡನ ಇನ್ನೊಂದು ಕೆಟ್ಟ ಬುದ್ಧಿಯ ನೆನಪಿಗೆ ಬಂದು ಕೋಪ ಕವರಿತು. ಹೊಗೆಯಂತೆ ಅಸ್ಪಷ್ಟ ಆಕಾರದ ಕೋಪ. ನನ್ನ ಉಸಿರು ಬುಸುಗುಟ್ಟುತ್ತಿರುವುದು ನನಗೆ ಕೇಳುತ್ತಿದೆ. ಸ್ವಲ್ಪ ಹೊತ್ತಿಗೆ ಕೋಪ ಆಕಾರ ಕಳೆದಂತಾಯ್ತು. ಥೂ, ಈಗ ಯಾಕೆ ನನಗೆ ಬಂತು ಅದರ ಜ್ಞಾಪಕ ಎಂದುಕೊಂಡರು. ಕೋಪದ ಉರಿಯನ್ನು ಶಮನ ಮಾಡುವ ಗುಣದ ಅನುಭವವಾಯಿತು. ಏನು ಇಷ್ಟಕ್ಕೂ ನಂಜುಂಡಯ್ಯನವರ ವಿಷಯ ನಡೆದದ್ದು? ಒಂದು ದಿನವಾದರೂ ನಾನೇನು ಅವರನ್ನ ಮುಟ್ಟಿಸ್ಕೊಂಡಿದ್ನೆ? ಏನೋ ಅವರು ಮನೆ ಔಟ್ ಹೌಸಿನಲ್ಲಿ ಇದ್ದು ಎಷ್ಟಾದರೂ ದೊಡ್ಡ ಲಾಯರ್ ಕಷ್ಟ ಸುಖ ವಿಚಾರಿಸಿದಾಗ ಮುಖ ಸಿಂಡರಿಸಿಕೊಂಡಿರ್ಬೇಕಾಗಿತ್ತೆ. ಅಷ್ಟಕ್ಕೆ ಓಹೋ, ಅದರಲ್ಲೇನಿದೆ ಹೆದರಿಕೊಳ್ಳುವಂಥದ್ದು? ಅದು 20 ವರ್ಷ ಕಳೆದು ನನಗೂ 50 ಆಗಿ ಅವರಿಗೆಷ್ಟು ಈಗ? 56 ಅಲ್ವೇ? ನಿಮಗೆ 30 ಅಂದಿರಾ, ನನಗೆ 36. ಕರೆಕ್ಟ್ ವಯಸ್ಸು ಅಲ್ವೇ ಅಂತ ಹೇಗೆ ಮೀಸೆ ಡೊಂಕಿಸ್ಕೊಂಡು ನಕ್ಕರು. ನಂಗೆ ಮೈ ಮುಖ ಎಲ್ಲ ಬೆವರು ಹಾಗೆ. ಆದರೆ ಪುಂಡ ಮನುಷ್ಯ ಅಲ್ಲ. ಅಷ್ಟು ದೊಡ್ಡ ಅನುಕೂಲಸ್ಥರಾಗಿ ದೊಡ್ಡ ಲಾಯರ್ ಆದ್ರೂ ನಿಮ್ ಇಷ್ಟ ಇಲ್ಲದೆ ನಾನು ಒಂದು ಹೆಜ್ಜೆ ಇಡೋಲ್ಲ. ಬೇಕಾದ್ರೆ ಕೈ ಮುಟ್ಟಿ ಆಣೆ ಮಾಡ್ತೀನಿ ಅಂತ ಕೈ ನೀಡಿ, ನಾನು ಹೇಗೆ ಅವ್ರ ಕೈಲಿ ಮುಟ್ಸ್ಕೊಳ್ಳಿ? ಪಳಪಳ ಹೊಳೆಯೋ ಬಿಳಿ ವಜ್ರದ ಉಂಗುರ, ಎಡಗೈನ ಬಂಗಾರ ಚೈನ್ನ ಚಿನ್ನದ ವಾಚು, ಸರಾನ ಸತ್ಯನಾರಾಯಣ ಶೆಟ್ರ ಅಂಗಲಿಲಿ ಮಾಡಿಸಿದ್ರಾ? ಒಡವೆ ವಿಷಯದಲ್ಲಿ ಹಾಸನಕ್ಕಿಂತ ಮೈಸೂರು ಚೆನ್ನ. ನಂಗೆ ಹೇಳಿದ್ರೆ ಮೈಸೂರಿನಲ್ಲಿ ಮಾಡಿಸ್ಕೊಂಡು ಹೋಗ್ಲಿ. ಮುಂದಿನ ಸಲ ಹೋದಾಗ 3 ಅದಕ್ಕೆ ನಂತರ ಅವಲಕ್ಕಿ ಚೈನ್ ಸರ ಅಂತಲ್ವೇ ಹೀಗಂದದ್ದು. ಯಾವತ್ತು 3ನೇ ದಿನ ಮಾತಾಡ್ತಾ ಅವರ ಬಂಗಲೆ ಹಿಂದ್ಗಡೆ ಬಂದು ನಮ್ಮನ್ನು ಯಾರೂ ಇಲ್ಲದ ಮಟಮಟ 12 ಗಂಟೆ ಹೊತ್ತಿನಲ್ಲಿ ಮಾತಾಡಿಸ್ತಾ ನಿಂತ್ಕೊಂಡು, ಹೆಂಡತಿ ತವರಿಗೆ ಹೋದ ಟೈಮ್, ಅವರ ಅಮ್ಮನಿಗೆ ಹುಷಾರಿಲ್ಲ ಅಂತ ಆ ರಾಕ್ಷಸಿಗೆ ಗೊತ್ತಾದ್ರೆ ಸುಮ್ಮನೆ ಬಿಡ್ತಿದ್ಲ. ಆಹಾ, ಇವನ ಚಿನ್ನದ ಸರಕ್ಕೆ ನಾನು ಗತಿ ಕೆಟ್ಟಿದ್ನ? ಎಷ್ಟು ಸಲೀಸಾಗಂತಾನೆ ಹಾಗಂತ. ನಂಗೇನು ಮಾನ ಮರ್ಯಾದೆ ಇಲ್ವೇ? ಎಷ್ಟು ದೊಡ್ಡ ಕಾಂಪೌಂಡು, ಎಂತೆಂಥ ಹೂವಿನ ಮರಗಳು, ಕಾರು, ಅವನ ಹೆಂಡತಿ ಮೈ ಮೇಲೆ ಎಷ್ಟು ಬಂಗಾರ, ವರ್ಷಕ್ಕೊಂದು ಸೆಟ್ಟು, ಹೊಸ ಒಡವೆ, ರೇಷ್ಮೆ ಸೀರೆ. ಒಂದು ದಿನವೂ ನಮ್ಮ ಹಾಗೆ ಹತ್ತಿ ಸೀರೆ ಉಟ್ರೆ ಆ ಜಂಬದ ಹೆಂಗ್ಸು ಬೊಜ್ಜು ಮುಂಡೇದು. ಆತನ ಲಕ್ಷಣದ ಮುಂದೆ ಆ ಕುರೂಪಿ ಏನ್ ಚೆನ್ನ. ಅವನಿಗೇನು ಮನಸ್ಸು ಮಾಡಿದ್ರೆ 3 6 ಚೈನ್ ಸರನು ಮಾಡಿಸ್ಕೊಡೋದು ಕಷ್ಟವೇ? ಇಷ್ಟು ದೊಡ್ಡದು ನಿಂಗೆಲ್ಲಿಂದ ಬಂತು? ಅದ್ಯಾವ ಶೆಟ್ಟಿ ಕಂತು ಕಟ್ಟಿಸ್ತಿದ್ದ, ಕೇಳ್ತೀನಿ ಬಾ ಅಂತ ಇವ್ರು ಕೇಳಿದ್ರೆ ಏನನ್ಬೇಕಾಗಿತ್ತು? ಯಾವನ ಗಂಟು ನಮ್ಗೆ ಬೇಡ. ದೇವರು ಕಣ್ಬಿಟ್ಟು ನೋಡಿದ್ರೆ ನಮ್ಗೆ ಹೇಗಾದ್ರೂ ಬರುತ್ತೆ. ಅಮ್ಮ, ನನ್ನ ಸಾಕೋಕೆ ನೀನ್ ತುಂಬಾ ಕಷ್ಟಪಟ್ಟಿದೀಯ. ಈ ಸಲ ಬೋನಸ್ ಬರುತ್ತಲೂ ನಿನ್ ಕೊರಳು ತುಂಬುವಷ್ಟು ದೊಡ್ಡ ಸರ ಮಾಡಿಸ್ಕೊಂಡು ಬರ್ತೀನಿ, ಸಂತೋಷವಾಗಿ ಹಾಕ ಅಂದಿದ್ದ ಕುಮಾರ. ಅವನ ತಾಟ್ಕೆತ್ತಿ ಹೆಂಡತಿ ಬಿಡ್ತಾಳೆಯೇ ನನ್ ಮಗ ಮಾಡಿಸ್ಕೊಡಕ್ಕೆ. ಇವನು ಇನ್ನೊಂದ್ಸಲ ಜೋರಾಗಿ ಹೆಂಡತಿ ಆಳುವಂಥ ಗಂಡನಾಗಿದ್ದಿದ್ರೆ ಇಬ್ಬರಿಗೂ ಸೇರಿ ಎಷ್ಟು ಬರುತ್ತೆ? 2-3 ಸಾವಿರಕ್ಕೆ ಕಮ್ಮಿ ಅಂತೂ ಇಲ್ಲ. ತಾಟ್ಗಿತ್ತಿ 1 ಕಾಸು ಬಿಚ್ಚಲ್ವಂತೆ. ಮಧ್ಯಾಹ್ನ 12 ಗಂಟೆ ಹೊತ್ತಿನಲ್ಲಿ ಕೋರ್ಟ್ ಕೆಲಸನ ಬಿಟ್ಟು ಕಾರ್ ನಡೆಸ್ಕೊಂಡು ನಂಜಯ್ಯನವರು ಅದಕ್ಕೆ ಬರ್ತಿದ್ರು. ನಾನೊಬ್ಬಳೆ ಹಿಂದ್ಗಡೆ ಮನೇಲಿ ಇರ್ತೀನಿ ಅಂತ. ಆಗ ನಾನು ಎಷ್ಟು ಚೆನ್ನಾಗಿದ್ದೆ. ಒತ್ತೋಳು ಗಾತ್ರದ ಜಡೆ ಕುಂಡಿಯಿಂದ ಕೆಳಗಿಳಿತಿತ್ತು. ಸದ್ಯ ನಮ್ಮ ಮನೆತನದಲ್ಲಿ ಯಾವತ್ತೂ ಬೊಜ್ಜುಮೈ ಇಲ್ಲ. ಒಳ್ಳೆ ಎತ್ತರ, ಹೆಂಗಸಿಗೆ ರೇಷ್ಮೆ ಸೀರೆಯಲ್ಲಿರುತ್ತೇ ರೂಪ. ನಂಗಷ್ಟು ಗೊತ್ತಾಗಲ್ವೇ? ಸದ್ಯ ಏನೂ ಆಗದೆ ಇದ್ದದ್ದು ಒಳ್ಳೇದಾಯ್ತು. ಏನಾರು ಆಗಿರ್ತಿದ್ರೆ ಆ ರಾಕ್ಷಸಿ ಊರಿಗೆ ಬಂದ್ಮೇಲೆ ಗೊತ್ತಾಗದೆ ಇರ್ತಿತ್ತ? ರುಚಿ ಕಂಡ ಗಂಡಸು ತೆಪ್ಪಗಿರ್ತಿದ್ರ? ಇನ್ನು ಇವರು ಸಾಣಿಗೆಯರ ಜಾತಿ. ಅಬ್ಬಾ, ಆ ಊರವರು ಮಾಡೋವಷ್ಟು ಕೂನಿ ಸಲೀಸಾಗಿ ಇವ್ರಿಗೇನಾದ್ರೂ ಗೊತ್ತಾಗಿದ್ರೆ ಜಗಳ ಇಲ್ವೇ ಇಲ್ಲ. ಕೊಡಲಿ ತಕ್ಕೊಂಡು ನಂಜುಂಡಯ್ಯನವರು ಕುತ್ತಿಗೆ ಕತ್ತರಿಸಿ ಒಂದೇ ಏಟಿಗೆ 2 ಬುರುಡೆಯನ್ನು ಒಟ್ಟಿಗೆ ಹಿಡ್ಕೊಂಡು ಸ್ಟೇಷನ್ಗೆ ಹೋಗಿ ಇನ್ಸ್ಪೆಕ್ಟರ್ ಟೇಬಲ್ ಮೇಲೆ ಬಿಸಾಕಿ ಸಾಣಿಗೆರೆ ಶಿವಪ್ಪ ಅದೇ ಕೆಲಸ ಮಾಡಿದ್ನಲ್ಲ. ಇವರೇ ಅವನ ಪರ ನಿಂತು ಸಾಕ್ಷಿ ಸೃಷ್ಟಿ ಮಾಡಿ ಅವನಿಗೆ ಖಾಲಿ 13 ವರ್ಷ, ಅದರಲ್ಲೂ 3 ವರ್ಷ ಮಾಫಿ. ಈಗಲೂ ಹೇಗಿದ್ದಾನೆ ಸಿಂಹದಾಗೆ. ಅವ್ವ ಕುಡಿಯಾಕ ನೀರು ಕೊಡಿ ಅಂತ ಎತ್ತಿದ್ರೆ ಒಂದು ದಪ್ಪ ಚೊಂಬು ಮುಗಿಯೋ ತನಕ ಇಳಿಸೋಲ್ಲ. ಈಗ ಜೀವ ಕಳ್ಕೊಂಡ ಅವನ ಹೆಸರೇನು? ಕಂಗೇಗೌಡ ಅಲ್ವೇ? ಅವರನ್ನ ಜನ ಬೈತಾರೆ ಹೊರತು ಶಿವಪ್ಪ ಇವನು ಊರಿಗೆ ಯಜಮಾನನೇ. ಸದ್ಯ ನಾನೇನು ಅಂತ ಕೆಟ್ಟ ಹೆಂಗ್ಸಲ್ಲ.
ನನ್ನಲ್ಲಿ ಧರ್ಮ ಇರೋದ್ರಿಂದಲೇ ಈ ಸಂಸಾರ ಇವತ್ತು ಇಷ್ಟು ಚೆನ್ನಾಗಿ ನಡೆದು ನನ್ನ ಮಕ್ಕಳೆಲ್ಲ ಸುಖವಾಗಿರೋದು. ದೇವರ ದಯದಿಂದ ಇಂದ್ರಿಗೆ ಒಂದು ಮದುವೆ ಆಗ್ಬಿಟ್ರೆ ಸಾಕು. ಹಾಗಾದ್ರೆ ನಂಜುಂಡಯ್ಯನವರಿಗಾಗಿ ಯಾಕೆ ಜಗಳವಾಯಿತು? ನಾನು ಬಡವ ಇರ್ಬೋದು, ಆದ್ರೆ ನಂಗೂ ಮರ್ಯಾದೆ ಇದೆ ಕಣಯ್ಯ ಅಂತ ಬಾಗಿಲಲ್ಲಿ ನಿಂತ್ಕೊಂಡು ಅಷ್ಟು ದೂರ ಜೋರಾಗಿ ಕಿರ್ಚ್ಕೊಂಡ್ರಲ್ಲ. ಬಡತನ ಮರ್ಯಾದೆ ಮಾತು ಯಾಕೆ ಆಡಿದ್ರು? ಇದೇನಾದ್ರೂ ಗೊತ್ತಾಗಿದ್ರೆ ಆಮೇಲಾದ್ರೂ ನನ್ನ ಸುಮ್ಮನೆ ಬಿಡ್ತಿದ್ರೆ, ಆ ಮನೇನು 2 ದಿನದಲ್ಲಿ ಬಿಟ್ಟು ಆಮೇಲಾದ್ರೂ 1 ದಿನವಾದ್ರೂ ನನ್ ಕೇಳದೆ ಇರ್ತಿದ್ರೆ. ಮಧ್ಯಾಹ್ನದ ಕೋರ್ಟ್ ಹೊತ್ತಲ್ಲಿ ಅವನ್ ಯಾಕೆ ಮನೆಗೆ ಬಂದಿದ್ದ? ನಿನ್ ಕೈಲಿ ಏನ್ ಮಾತಾಡ್ತಿದ್ದ? ನೀನೇನು ಉತ್ತರ ಕೊಡ್ತಿದ್ದೆ ಅಂತ. ಹಾಗೆ ಒಳಗೆ ಇಟ್ಕೊಂಡಿರೋ ಪಿಂಡ ಅಲ್ಲ ಇದು ಎಂದುಕೊಳ್ಳುವಾಗ ಮನಸ್ಸಿಗೆ ಸಮಾಧಾನವಾಯಿತು. ವಾಸ್ತವವಾಗಿ ಸೌದೆ, ತೆಂಗಿನಕಾಯಿ, ತರಕಾರಿ, ಹಾಲು, ಮೊಸರು, ಮನೆ ಬಾಡಿಗೆ ಖರ್ಚು ಉಳಿಯುತ್ತೆ ಅಂತಲೇ ಈ ತೋಟಕ್ಕೆ ಬದಲಾಯಿಸಿದ್ದಾರೆ. ಬೇರೇನು ಉದ್ದೇಶವಿರಲಿಲ್ಲ ಎಂಬ ಆಶ್ವಾಸನೆ ಉಂಟಾಯಿತು. ಇದ್ದಕ್ಕಿದ್ದಂತೆಯೇ ಗಂಡನ ನೆನಪು ಬಂತು. ಕೇಳಿದವರು ತಲೆದೂಗುವ ಹಾಗೆ, ಕಿವಿಯಲ್ಲಿ ಹಾರ್ಮೋನಿಯಂ ಜೊತೆಗೆ ಕಂಠವೂ ತುಂಬಿಕೊಳ್ಳುವ ಹಾಗೆ ಭಾರತ ಹಾಡುವ ನೆನಪಾಗಿ, ಈ ಹಾಳು ವಾಚನ ಗಮಕಗಳಿಲ್ಲದಿದ್ದರೆ ಆ ಕೆಟ್ಟಮುಂಡೆಯ ಸ್ನೇಹವಾಗುತ್ತಿರಲಿಲ್ಲ, ಬೆಳೆಯುತ್ತಿರಲಿಲ್ಲ ಎಂದು ತಪ್ಪನ್ನೆಲ್ಲ ಗಮಕ ಮತ್ತು ಪಾರ್ವತಮ್ಮನ ಮೇಲೆ ಹಾಕುವಾಗ ಮನಸ್ಸಿಗೆ ಹಿತವಾಯಿತು. ಅಪ್ಪ ಸತ್ತ ಮೇಲೆ ಕುಮಾರ ಧಾರಾಳಿಯಾಗಿದ್ದಾನೆ, ಗೋದಾನ ಮಾಡಿಯೇ ಮಾಡಬೇಕು ಅಂದ. ಇಲ್ಲದಿದ್ದರೆ ಅಪ್ಪ ವೈತರಣಿ ನದಿ ದಾಟೋದು ಹೇಗೆ? ಅಂಥ ತಪ್ಪು ಮಾಡಿದ ಅಪ್ಪನ ವಿಷಯದಲ್ಲೇ ಧಾರಾಳ ಬಂದಿರೋ ಅವನು ಬದುಕಿರುವ ತಾಯಿಯ ಕೈ ಬಿಡೋಲ್ಲ. ಹಾಗಾದರೂ ಮಾಡಿ ಇಂದುರೆಯ ಮದುವೆಗೆ ಕಾಳು ಸಹಾಯ ಮಾಡ್ತೀನಿ ಅಂತ ಇವರು ಹೇಳಿದ್ರು. ಮೊನ್ನೆ ಅವರು ಹಣ ಕೊಡ್ತೀನಿ, ಇವು ಗಂಡು ಗೊತ್ತು ಮಾಡಿ ಅಂದ್ರಲ್ಲ. 10-15 ಸಾವಿರ ಅಂದ್ರೆ ಅವರಿಗೆ ದೊಡ್ಡ ಗಂಟು. ಹಾಗಾದ್ರೆ ಒಟ್ಟು ಎಷ್ಟು ಲಕ್ಷ ಇಟ್ಟಿರ್ಬೋದು? ಸ್ನೇಹಿತರ ಮಗಳಿಗಲ್ಲದೆ ಬೇರೆ ಯಾರಿಗೆ ಕೊಡ್ತಾರೆ? ವರ್ಷ ತುಂಬುದ್ರೊಳಗೆ ಧಾರೆ ಎರೆದರೆ ಅದರ ಪುಣ್ಯ ಸತ್ತೋರಿಗೆ. ಅಂದ್ರೆ ಅವರೇ ಎಲ್ಲಾದ್ರೂ ಗಂಡು ನೋಡಿ ಲಲಿತಂಗಿ ಹೇಳಬೇಕು, ಆನೆಕೆರೆಯಲ್ಲಿ ಗಂಡುಗಳಿವೆಯಂತೆ, ಇನ್ನು ನಂದು ಶ್ರೀಧರಂದು ಎಂದುಕೊಳ್ಳುವಾಗ ಗೋವಿನ ಮೇಲೆ ಕೂತು ದಾಟುವ ವೈತರಣಿ ನದಿಯ ನೆನಪು ಬಂತು. 100 ಯೋಜನಗಳಷ್ಟು ಅಗಲವಾದ ಒಂದು ಯೋಜನ ಅಂದರೆ 8-80 ಮೈಲಿಯಂತೆ. ಕೀವು ರಕ್ತ ತುಂಬಿದ ಹರಿಯುವ ಅದರ ಒಂದು ದಡದಲ್ಲಿ ಮೂಳೆ ರಾಶಿಗಳು, ಇನ್ನೊಂದು ದಡದಲ್ಲಿ ಮಾಂಸದ ರಾಶಿಗಳು. ತುಂಬಾ ಆಳವಾದ ಆ ನದಿನ ಪಾಪಿಜೀವ ಹತ್ತಿರ ಬರುವಾಗ ಭಗ್ಗಂತ ಹೊತ್ತಿ ಉರಿಯುತ್ತಾ ಹೊಗೆ ತುಂಬಿಕೊಂಡ ಕೊಪ್ಪರಿಗೆಯಲ್ಲಿ ತುಪ್ಪ ಕುದಿಯುವ ಹಾಗೆ. ಎಂಥ ತಪ್ಪು ಮಾಡಿದ್ರು, ಇಂಥ ಕಷ್ಟ ಬೇಡಪ್ಪ. ಕುಮಾರ ಹೇಳೋದು ಸರಿ, ಒಂದು ಗೋದಾನ ಮಾಡಿ ಅದನ್ನ ಸುಖವಾಗಿ ದಾಟುವ ಹಾಗೆ ಮಾಡಬೇಕು. ಮನೆಯಲ್ಲಿ ಕರೆಯೋ ಹಸುವಿಲ್ಲ, ಎಮ್ಮೆದಾನ ಮಾಡಬಾರ್ದಲ್ಲ ಎಂಬ ಔದಾರ್ಯ ಪ್ರೀತಿ ಒಸರುತ್ತಿರುವಾಗ ಇದ್ದಕ್ಕಿದ್ದಂತೆಯೇ ಪ್ರೇತಕ್ಕೆ ಎಲ್ಲವೂ ತಿಳಿಯುತ್ತದೆ ಎಂಬ ಪುಟ್ಟ ಜೋಯಿಸರ ಮಾತು ನೆನಪಾಯಿತು. ನಮಗಾದರೆ ಈ ಕಣ್ಣಿನ ದೃಷ್ಟಿಯಿಂದಾಚೆಗೆ ಕಾಣುವುದಿಲ್ಲ, ಈ ಕಿವಿಯ ಶ್ರುತಿಯಿಂದಾಚೆಗೆ ಕೇಳುವುದಿಲ್ಲ, ಮೂಗಿನ ವಾಸನೆಯಿಂದಾಚೆಗೆ ವಾಸನೆ ತಿಳಿಯುವುದಿಲ್ಲ. ಪ್ರೇತಕ್ಕೂ ಪಿತೃಗಳಿಗೂ ಹಾಗಲ್ಲ. ಅವರಿಗೆ ಹಿಂದಿನದು ಮುಂದಿನದು 1000 ಯೋಜನ ಆಚಿನದು ಎಲ್ಲ ತಿಳಿಯುತ್ತದೆ. ಆದ್ದರಿಂದ ಹತ್ತಿರ ಇಟ್ಟುಕೊಂಡು ಶ್ರದ್ಧೆಯಿಂದ ಶ್ರಾದ್ದ ಮಾಡದೇ ಇದ್ದರೆ ಪ್ರೇತವು ಸಂಕಟ ಪಡುವುದು ಮಾತ್ರವಲ್ಲ, ಇಲ್ಲಿರುವ ಹೆಂಡತಿ ಮಕ್ಕಳನ್ನು ಶಪಿಸಿ ಈ ಶಾಪವೇ ಉದ್ಭವಿಸದಿರಲು ಕುಮಾರನ ಔದಾರ್ಯವು ರಕ್ಷೆಯಾಗಿ ನಿಂತಿದ್ದಾದರೂ ಒಳಗಿನಿಂದ ಇನ್ನೊಂದು ಭಯ ಹುಟ್ಟಿಬಿಟ್ಟಿತು. ನಂಜಂಡಯ್ಯನವರ ವಿಷಯ ಬದುಕಿದ್ದಾಗ ಖಂಡಿತ ಅವರಿಗೆ ಗೊತ್ತಿರಲಿಲ್ಲ. ಗೊತ್ತಿದ್ದರೆ ಸುಮ್ಮನಿರೋ ಪಿಂಡವಲ್ಲ. ಆ ನರ್ಸ್ ಮುಂಡೆ ಸಾವಾಸವಾದ್ಮೇಲೆ ನಾನು ಅಷ್ಟು ಜಗಳ ಕಾಯ್ದಾಗಲು ನೀನು ಆಗ ಹಾಗೆ ಮಾಡಬಹುದಾಗಿತ್ತು, ನಾನು ಹೀಗೆ ಮಾಡಿರೋದ್ರಲ್ಲಿ ತಪ್ಪೇನು ಅಂತ ಇರ್ತಿದ್ರೆ ಇಷ್ಟಕ್ಕೂ ನಾನು ಮಾಡಿದ್ದೇನು? ಇವರ ಹಾಗೆ ಸಂಸಾರ ಮಾನ ಕಳೆದು ಹೆಂಡತಿ ಮಕ್ಕಳೆಲ್ಲ ನಗೋ ಹಾಗೆ. ಹೆಂಗಸಿಗಿರೋ ಸಂಸಾರದ ಮರ್ಯಾದೆ ಗಂಡಸಿಗೆಲ್ಲಿ ಬರಬೇಕು? ಆದರೂ ಪ್ರೇತಕ್ಕೆ ಪಿತೃವಿಗೆ ಗೊತ್ತಾಗಿರಬಹುದು. ಯಾವುದು ಇಲ್ಲ ಅಂತ ಹೇಳುವ ಪುಟ್ಟಯ್ಯನಿಗೆ ಹೇಗೆ ಗೊತ್ತು? ಶಾಸ್ತ್ರದಲ್ಲಿ ಬರೆದಿರೋದೆಲ್ಲ ನಿಜ ಅಂತ ಹೇಗೆ ನಂಬೋದು? ದಕ್ಷಿಣೆ ವಸೂಲು ಮಾಡೋಕೆ ಅಂತ ಅರ್ಧಶಾಸ್ತ್ರ ಸೇರಿಸಿದ್ದಾರೆ ಪುಸ್ತಕದಲ್ಲಿ ಎಂಬ ಸಮಜಾಯಿಷಿಯಿಂದ ಎಷ್ಟು ಸಮಾಧಾನವಾಯಿತು. ಆದ್ರೆ ನಿದ್ದೆ ಬರಲಿಲ್ಲ. ನಾಳೆ ಕೊನೆಯಾಗುವ ಅರಶಿನ ಕುಂಕುಮಗಳು ಕತ್ತಲಲ್ಲೂ ಕನ್ನಡಿಯೊಳಗೆ ಕಾಣತೊಡಗಿದವು. ಮಲಗಿರುವಾಗ ಮುಡಿ ತುಂಬಿದ್ದ ನರಸಮ್ಮ ಹೇಳಿದಳಲ್ಲ, ಮೈಸೂರಲ್ಲಿ ಮಧ್ಯಾಹ್ನ ಕಟ್ಟಿದ್ದ ಮಗ್ಗನ್ನ ಆಗ ತಾನೇ ಕೊಂಡುಕೊಂಡು ಹೊರಟೆ, ಇಲ್ಲಿಗೆ ಬರೋ ಹೊತ್ತಿಗೆ ಬಿರಿಯೋಕೆ ಶುರುವಾಗಿದೆ ಅಂತ. ಈಗ ರೂಮೆಲ್ಲ ತುಂಬುವ ಘಮ ಘಮ ಅಂದರೆ ಮೈಸೂರಿನ ಮಲ್ಲಿಗೆ. ಹಾಸನದಲ್ಲಿ ಇಂಥದ್ದೆಲ್ಲಿ ಸಿಗ್ಬೇಕು? ಮೈಸೂರಿಂದಲೇ ತರಿಸಿ ಹಾಕಿದ ಮಲ್ಲಿಗೆ ಬಳ್ಳಿ ಯಾಕೋ ನಮ್ಮ ತೋಟದಲ್ಲಿ ಅಂಟಲೇ ಇಲ್ಲ. ಒಂದು ದಿನ ಹೂವಿಲ್ಲದೆ ಇರ್ತಿರ್ಲಿಲ್ಲ ನಾನು ಎಂದು ಮಗ್ಗಲು ಬದಲಾಯಿಸಿದಳು. ಇದ್ದಕ್ಕಿದ್ದಂತೆಯೇ ದುಃಖ ಒತ್ತರಿಸಿ ಬಂತು. ಇವರಿಗೂ ಹೂವು ಅಂದರೆ ಬಲು ಪ್ರೀತಿ. ಒಳ್ಳೆಯ ಹೂವು ಕಣ್ಣಿಗೆ ಬಿದ್ದಾಗಲೆಲ್ಲ ತಂದು ಕೊಡುತ್ತಿದ್ದರು. ಮದುವೆಯಾದ ಹೊಸದರಲ್ಲಂತೂ ತಾವೇ ದಂಡೆ ಕಟ್ಟಿ ರೂಮಿನಲ್ಲಿ ಕೂರಿಸಿ ನನ್ನ ತಲೆಗೆ ಮುಡಿಸಿ ಸಿನಿಮಾದಲ್ಲಿ ಮಾಡೋ ಹಾಗೆ ಎಂಬ ನೆನಪು ಬಂದಾಗ ಸಾಯಬಾರದಾಗಿತ್ತು. ನನಗೆ ಶಿಕ್ಷೆ ಮಾಡೋಕೆ ಅಂತಲೇ ಸತ್ರೋ ಎಂಬ ಖೇದ ಹುಟ್ಟಿತು. ಕೋಣೆಯ ಬಾಗಿಲಲ್ಲಿ ಮಲಗಿದ್ದ ಲಲಿತ ಕತ್ತಲಲ್ಲಿ ಒಳಗೆ ಬಂದು ದೂರ ನಿಂತು, ಸಮಾಧಾನ ಮಾಡ್ಕೊಳ್ಳಮ್ಮ, ಹತ್ತರೆ ಹೋದ ಪದಾರ್ಥ ವಾಪಸ್ಸು ಬರುತ್ತದೆಯೇ ಅಂದಳು. ಅಮ್ಮನಿಗೆ ಸ್ವಲ್ಪ ಸಮಾಧಾನವಾಯಿತು, ತನ್ನ ಜೊತೆಗೆ ಮಗಳಿದ್ದಾಳೆಂದು. ಆದರೆ ಮಗಳು ಪೂರ್ತಿ ತನ್ನ ಜೊತೆಗಿರಲು ಸಾಧ್ಯವಿಲ್ಲ. ತಾನು
ಒಂಟಿ ಎಂದು ಒಳಗೆಲ್ಲ ಮೊದಲ ಬಾರಿಗೆ ಎನ್ನಿಸಿತು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.